ಸಾಗರ ತಾಲೂಕಿನ ಏನು ನಮ್ಮ ಕಾರ್ಯಾಗಾರದ ಪ್ರಯುಕ್ತ ಬಂದಿರತಕ್ಕಂಥ ಸಾಗರ ತಾಲೂಕಿನ ಎಲ್ಲ ನನ್ನ ನೆಚ್ಚಿನ ಗಣಿತ ಶಿಕ್ಷಕ ಸಂಪನ್ಮೂಲ ವ್ಯಕ್ತಿಗಳೇ, ಇವತ್ತು ನಾವು ಈ FLN ಅಡಾಪ್ಟ್ ಮಾಡ್ಕೊಂಡು ಹೇಗೆ ಕ್ಲಾಸ್ ಮಾಡೋದು ಅನ್ನೋದನ್ನ ನಾನು ಒಂದು ಅವಧಿನಲ್ಲಿ ಮುಗಿಸ್ಕೊಡ್ಲಿಕ್ಕೆ ನಾನು ಕೈ ಪ್ರಯತ್ನ ಪಡ್ತೀನಿ. ಇವಾಗ ಮೊದಲನೇದಾಗಿ ನಾವು ಒಂದು ಈ ಕಾರ್ಯಾಗಾರದ ಉದ್ದೇಶ ಫೌಂಡೇಶನಲ್ ಲಿಟ್ರಸಿ ಅಂಡ್ ನ್ಯೂಮರಸಿ ಇದರ ಬಗ್ಗೆ ನಾವು ಹೇಳ್ಬೇಕಾಗಿದೆ. ಒಂದು ಗೂಗಲ್ ಅಲ್ಲಿ ಸರ್ಚ್ ಮಾಡಿ ನೋಡಿದಾಗ ಏನು ಒಂದು ಫೌಂಡೇಶನಲ್ ಲಿಟ್ರಸಿ ಅಂಡ್ ನ್ಯೂಮರಸಿ ಇದರಲ್ಲಿ ಒಂದು ವರ್ಲ್ಡ್ ಸರ್ವೆ ಮಾಡಿ ನೋಡಿದಾಗ ವರ್ಲ್ಡ್ ಅಲ್ಲಿ ಸಿಕ್ಕಿದಂತ ಮಾಹಿತಿ ಏನಪ್ಪಾ ಅಂದ್ರೆ 15 ಮಿಲಿಯನ್ ಸ್ಟೂಡೆಂಟ್ಸ್ಗಳಿಗೆ 15 ವರ್ಷ ವಯೋಮಿತಿಯ 15 ಮಿಲಿಯನ್ ಸ್ಟೂಡೆಂಟ್ಸ್ಗಳಿಗೆ ಈ FLN ಕೊರತೆ ಇದೆ. ಅಂದ್ರೆ 1 ಮಿಲಿಯನ್ ಅಂತ ಅಂದ್ರೆ 10 ಲಕ್ಷ, ಅಲ್ಲಿಗೆ 15 ಅಂದ್ರೆ 150 ಲಕ್ಷ ವಿದ್ಯಾರ್ಥಿಗಳು ಪ್ರಪಂಚದಲ್ಲಿ ಫೌಂಡೇಶನಲ್ ಲಿಟ್ರಸಿ ಅಂಡ್ ನ್ಯೂಮರಸಿ ಬುನಾದಿ ಸಾಕ್ಷರತಾ ಮತ್ತು ಸಂಖ್ಯಾಶಾಸ್ತ್ರದ ಕೊರತೆ ಇದೆ ಅಂತ ಅಂದ್ರೆ ನಾವೆಲ್ಲ ಶಿಕ್ಷಕರುಗಳು ಸ್ವಲ್ಪ ಒಂದು ಎಚ್ಚೆತ್ಕೊಳ್ಬೇಕಾದಂತ ವಿಚಾರ ಇದಾಗಿದೆ. ಅಂದ್ರೆ ಒಂದು ಮಗುವಿಗೆ ಓದ್ಲಿಕ್ಕೆ ಮತ್ತು ಬರೀಲಿಕ್ಕೆ ಬರಬೇಕು ಮತ್ತು ಒಂದು ಸಣ್ಣ ಪುಟ್ಟ ಸಂಖ್ಯೆಗಳ ಮೂಲಭೂತ ಕ್ರಿಯೆಗಳಾದಂತ ಅಡಿಷನ್, ಡಿವಿಷನ್, ಮಲ್ಟಿಪ್ಲಿಕೇಶನ್ ಅಂಡ್ ಸಬ್ಸ್ಟ್ರಾಕ್ಷನ್ ಇದು ಬರಬೇಕಾಗಿದೆ. ಆದರೆ ಈ ಒಂದು ನಮ್ಮ ದುರಾದೃಷ್ಟನೋ ಏನೋ ಗೊತ್ತಿಲ್ಲ, ಎಷ್ಟೋ ವಿದ್ಯಾರ್ಥಿಗಳು ಇವತ್ತು ಕೂಡ ಅದರಲ್ಲೂ ಕೂಡ ನಮ್ಮ ಕರ್ನಾಟಕದಲ್ಲಿ ಇನ್ನೂ ಕಡಿಮೆ ಇದೆ, ಬಟ್ ಪ್ರಪಂಚದಾದ್ಯಂತ 150 ಲಕ್ಷ ವಿದ್ಯಾರ್ಥಿಗಳಿಗೆ FLN ಕೊರತೆ ಇದೆ ಅಂತ ಅಂದ್ರೆ ಇದು ನಿಜವಾದ ಬೇಸರದ ಸಂಗತಿಯಾಗಿದೆ. ಸೊ ಹಾಗಾಗಿ ನಾವು ಹೇಗೆ ಇದನ್ನ ನಾವು ಈಗ ಈ ಕೊರತೆಯನ್ನ ನಾವು ನೀಗಿಸ್ಬೇಕು ಅನ್ನೋದ್ರ ಬಗ್ಗೆ ಸ್ವಲ್ಪ ಒಂದು ಕಲಿಕಾ ತಂತ್ರವನ್ನ ಉಪಯೋಗಿಸಿ ಒಂದು ಮಾಡೆಲ್ ಆಗಿ ನಾನೊಂದು ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ದಯಮಾಡಿ ಏನೇ ಒಂದು ವ್ಯತ್ಯಾಸಗಳಿದ್ರು ತಕ್ಷಣ ಅದನ್ನು ಕೇಳಿ ಅಲ್ಲೇ ನಾವು ಚರ್ಚೆ ಮಾಡೋಣ. ಮೊದಲನೇದಾಗಿ ಈ FLN ಕಾನ್ಸೆಪ್ಟ್ ನ ನಾವು ಅರ್ಥ ಮಾಡ್ಕೊಳ್ಳೋಕ್ಕಿಂತ ಮೊದಲು ಈ FLN ನಾವು ಹೇಗೆ ತರಗತಿ ರೂಮ್ ನಲ್ಲಿ ಬಳಸಬೇಕು ಅನ್ನೋದು ಬಹಳ ಮುಖ್ಯ ಆಗಿದೆ. ಈಗ ಮೊದಲನೇ ಪಾಠ ನಮ್ಮ 10ನೇ ತರಗತಿಯಲ್ಲಿ ಬರ್ತಕ್ಕಂಥ ಫಸ್ಟ್ ಚಾಪ್ಟರ್ ದಟ್ ಈಸ್ ರಿಯಲ್ ನಂಬರ್ಸ್. ಆ ರಿಯಲ್ ನಂಬರ್ಸ್ ಅನ್ನುವಂತ ಒಂದು ಪಾಠದಲ್ಲಿ ಮಗುವಿಗೆ ತರಗತಿ ರೂಮ್ನಿಂದ ಹೊರಗಡೆ ಕರ್ಕೊಂಡು ಹೋಗ್ಬೇಕಾಗಿದೆ. ತರಗತಿ ರೂಮ್ನಿಂದ ಹೊರಗಡೆ ಕರ್ಕೊಂಡು ಹೋಗ್ಬೇಕಂದ್ರೆ ಭೌತಿಕವಾಗಲ್ಲ, ಮಾನಸಿಕವಾಗಿ ಅವರನ್ನ ಹೊರಗಡೆ ಕರ್ಕೊಂಡು ಹೋಗ್ಬೇಕಾಗತ್ತೆ. ಇದು ಬಹಳ ಮುಖ್ಯವಾದಂತ ಸಂಗತಿ, ನಮ್ಮ ಎಲ್ಲ ಶಿಕ್ಷಕರ ಗಮನಕ್ಕೆ ಇದು ಬಹಳ ಮುಖ್ಯ. ನೋಡಿ, ಫಸ್ಟ್ ಈ ವಾಸ್ತವ ಸಂಖ್ಯೆಗಳಿಗೆ ನಾವು ಒಂದು ನಿಜ ಜೀವನದಲ್ಲಿ ಬರುವಂತ ಒಂದು ಚಟುವಟಿಕೆ ನಾವೇನ್ ಮಾಡಿಸ್ಬೋದಪ್ಪ ಅಂದ್ರೆ ಆ ತರಗತಿ ಕೋಣೆಲಿರ್ತಕ್ಕಂಥ ಡೆಸ್ಕ್ ಅನ್ನ ಅದರ ಉದ್ದ ಎಷ್ಟಿದೆ, ಅದರ ಅಗಲ ಎಷ್ಟಿದೆ ಅಂತ ನಾವು ಮಕ್ಕಳಿಗೆ ಒಂದು ಟೇಪ್ನ ಮುಖಾಂತರ, ಒಂದು ಅಳತೆ ಟೇಪ್ ನ ಬಳಸಿ ಅಥವಾ ಒಂದು ಸ್ಕೇಲ್ ಮುಖಾಂತರ, ಒಂದು ಮೀಟರ್ ಸ್ಕೇಲ್ ನ ಬಳಸಿ ಅದು ಎಷ್ಟು ಮೀಟರ್ ಅಗಲ ಇದೆ ಆ ಟೇಬಲ್, ಎಷ್ಟು ಮೀಟರ್ ಉದ್ದ ಇದೆ ಆ ಡೆಸ್ಕ್ ಅಥವಾ ಟೇಬಲ್ ಮಕ್ಕಳಿಗೆ ನಾವು ಬರೆಯೋದ್ರ ಮುಖಾಂತರ ಅಳತೆ ಮಾಡಕ್ಕೆ ಮಕ್ಕಳ ಕೈಲಿ ಚಟುವಟಿಕೆ ಮಾಡಿಸಿ ಅದನ್ನ ನಾವು ಅವರಿಗೆ ವಾಸ್ತವ ಸಂಖ್ಯೆಗಳ ಜ್ಞಾನವನ್ನ ಮೂಡಿಸ್ಬೇಕಾಗತ್ತೆ. ಹಾಗೆ ಇನ್ನೂ ಮುಖ್ಯವಾದಂತ ಸಂಗತಿ ಏನಪ್ಪಾ ಅಂದ್ರೆ ನಮ್ಮಲ್ಲಿ ಆ ಒಂದು ತರಗತಿಯ ಸುತ್ತಮುತ್ತ ಇರ್ತಕ್ಕಂಥ ಏನು ಕಂಬಗಳ ಸುತ್ತಳತೆ, ಆ ಪಿಲ್ಲರ್ಗಳಿರುತ್ತೆ ನಮ್ಮ ಶಾಲೆಗಳಲ್ಲಿ, ಆ ಪಿಲ್ಲರ್ನ ಸುತ್ತಳತೆ ಎಷ್ಟಿದೆ, ಎಷ್ಟು ಸೆಂಟಿಮೀಟರ್ ಇದೆ ಅಂತ ನಾವು ಹೇಳಿದಾಗ, ಅಥವಾ ನೀವು ಎಷ್ಟು ಕೆಜಿ ತೂಕ ಇದ್ದೀರಾ ತೂಕ ಹಾಕೊಳ್ಳಿ, ವೇಯಿಂಗ್ ಮಿಷಿನ್ ಅಲ್ಲಿ ವೇಯ್ ಮಾಡಿ ನಿಮ್ ತೂಕ ಎಷ್ಟಿದೆ ಅಂತ ನೋಡಿದಾಗ ಆ ಮಗು 35 ಕೆಜಿನೋ, 40 ಕೆಜಿನೋ, 41 ಕೆಜಿನೋ, 43 ಕೆಜಿನೋ, 42 ಕೆಜಿನೋ ಹೀಗೆ ತೂಗ್ತಾ ಹೋಗುತ್ತೆ. ಸೊ ಅಲ್ಲಿ ವಾಸ್ತವ ಸಂಖ್ಯೆಗಳಲ್ಲಿ ಆ ಸಂಖ್ಯಾ ಜ್ಞಾನ ಮಕ್ಕಳಿಗೆ ಬರುತ್ತೆ.
ಏನಪ್ಪಾ ಅಂದ್ರೆ ನಿಜ ಜೀವನದಲ್ಲಿ ಆ ಒಂದು ಅಳತೆ ಪಟ್ಟಿಯನ್ನ ಬಳಸ್ಕೊಂಡು ಆ ಉದ್ದ ಮತ್ತು ಅಗಲವನ್ನ ಅಳೆಯೋದು ಮತ್ತು ತೂಕ ಹಾಕ್ಲಿಕ್ಕೆ ಕೆಜಿನಲ್ಲಿ ಮಕ್ಕಳಿಗೆ ನಾವು ಒಂದು ಸಂಖ್ಯೆ ಜ್ಞಾನವನ್ನ ತುಂಬದಂಗಾಗುತ್ತೆ. ಅದ್ರ ಮುಖಾಂತರ ನಾವು ಆಕ್ಟಿವಿಟಿ ಮಾಡಿಸಿದಾಗ ಮಕ್ಕಳಿಗೆ ನಾವು ವಾಸ್ತವ ಸಂಖ್ಯೆನಲ್ಲಿ ಬರುವಂತ ಮುಖ್ಯ ಸಂಗತಿ ಏನಪ್ಪಾ ಅಂದ್ರೆ ಅಂಕಗಣಿತದ ಮೂಲ ಪ್ರಮೇಯ. ಈ ಅಂಕಗಣಿತದ ಮೂಲ ಪ್ರಮೇಯವನ್ನ ನಾವು ಯಾವ ಕಲಿಕಾ ಬೋಧನೆಯಿಂದ ಮಾಡ್ಬೋದಪ್ಪ ಅಂತ ಅಂದ್ರೆ, ಒಂದು ಬೋರ್ಡ್ ಮೇಲೆ ನಾವು ಆ ಮಗುವಿಗೆ ಇರ್ತಕ್ಕಂತ ಒಂದು ಸಂಯುಕ್ತ ಸಂಖ್ಯೆ, ಕಾಂಪೋಸಿಟ್ ನಂಬರ್ ಅಂತ ನಾವು ಕರಿತೀವಲ್ಲ, ಆ ಸಂಯುಕ್ತ ಸಂಖ್ಯೆಯನ್ನ ಮಗುವಿಗೆ ಒಂದು ಅವಿಭಾಜ್ಯ ಅಪವರ್ತನಗಳ ಗುಣಲಬ್ಧವಾಗಿ ಬರೆಯೋದಕ್ಕೆ ನಾವು ಮಕ್ಕಳಿಗೆ ಹೇಳಿದಾಗ ಅಥವಾ ಒಂದು ಫ್ಲಾಶ್ ಕಾರ್ಡ್ ಮಾಡನ್ನು ನಾವು ತೋರಿಸಿದಾಗ ಮಗುವಿಗೆ ಅರ್ಥ ಆಗ್ಲಿಕ್ಕೆ ತುಂಬಾ ಸಹಕಾರಿಯಾಗುತ್ತೆ. ಸೊ ಆವಾಗ ನಮ್ಮ ಮಗು ಅದೇನ್ ಮಾಡತ್ತಪ್ಪ ಅಂದ್ರೆ ಪ್ರಯತ್ನ ಪಟ್ಟು ಅದನ್ನ ಅಪವರ್ತನ ಮಾಡ್ತಾ, ಒಂದರ ಅಪವರ್ತನ, ಎರಡರ ಮೂರು, ಹಿಂಗೆ 3, 4, 5, 6, 7 ಮಗ್ಗಿಯಿಂದ ಅದನ್ನ ಅಪವರ್ತಿಸ್ತಾ ಹೋಗುತ್ತೆ. ಅಪವರ್ತಿಸಿ ಕೊನೆಗೆ ಬದುಕ್ತದೆ. ಎಲ್ಲ ಅವಿಭಾಜ್ಯ ಸಂಖ್ಯೆಗಳೇ ಸಿಗ್ತವೆ. ಸೊ ಹಾಗಾಗಿ ಇವಾಗ ಸಪೋಸ್ ಫಾರ್ ಎಕ್ಸಾಂಪಲ್ ಇವಾಗ 4 ಕೂಡ ಒಂದು ಸಂಯುಕ್ತ ಸಂಖ್ಯೆ ಆಗುತ್ತೆ, ಅಥವಾ 5 ಕೂಡ ಒಂದು ಸಂಯುಕ್ತ ಸಂಖ್ಯೆ ಆಗುತ್ತೆ, ಹೌದಲ್ವಾ? ಈ 4 ಅಥವಾ 5 4 ನಾವು ಹೇಗೆ ಬರಿಬಹುದು? 2 4. ಸೊ ಅಲ್ಲಿ 4 is equal to 2 into 2 ಅಥವಾ 2 to the power of 2, 2 ರ ಘಾತ 2 ಅಂತ ಬರಿಬಹುದು. ಇವಾಗ 25 ಅಥವಾ 75 ಅಥವಾ 125, ಹೀಗೆ ಇದನ್ನ ನಾವು 5 5 25ನ 5 into 5, 5 ಸ್ಕ್ವೇರ್ ಅಂತ ಬರಿಬಹುದು. ಹೀಗೆ ಒಂದು ಕೊಟ್ಟಿರ್ತಕ್ಕಂತ ಒಂದು ಸಂಯುಕ್ತ ಸಂಖ್ಯೆಯನ್ನ ಅವಿಭಾಜ್ಯ ಅಪವರ್ತನಗಳ ಗುಣಲಬ್ಧವಾಗಿ ವ್ಯಕ್ತಪಡಿಸುವ ವಿಧಾನವನ್ನು ನಾವು ಅಂಕಗಣಿತದ ಮೂಲ ಪ್ರಮೇಯ ಅಂತ ನಾವು ಹೇಳ್ಬೋದು. ಸೊ ಹಾಗೆ ಅದನ್ನ ಹೇಗೆ ಕಲಿಕಾ ಬೋಧನೆಯಲ್ಲಿ ನಾವು ಹೇಗೆ ಬರಿಬಹುದು? ಆ ಪ್ರಮೇಯವನ್ನ ನೋಡ್ಕೊಂಡೆ ನೀವು ಬರೀರಿ, ಅದನ್ನ ಅಂಕಗಣಿತದ ಮೂಲ ಪ್ರಮೇಯವನ್ನ ಬರೆ ಅಂತ ಒಂದು ಪರೀಕ್ಷೆ ಮಾಡ್ಬೇಕಾಗತ್ತೆ. ಪರೀಕ್ಷೆ ಪ್ರತಿ ಪಾಠಕ್ಕೂ ಕೂಡ ಪರೀಕ್ಷೆ ಬಹಳ ಬಹಳ ಮುಖ್ಯ. ಘಟಕವಾರು ಪರೀಕ್ಷೆ 10 ಅಂಕಕ್ಕೆ ಅಥವಾ ಒಂದು 5 ಅಂಕಕ್ಕೆ ಒಂದು ಸಣ್ಣ ಪರೀಕ್ಷೆ, ಒಂದು ಪ್ರಾರಂಭದ ತರಗತಿ ಹೋದಾಗ ಪ್ರಾರಂಭದ ಅವಧಿಯ ಪ್ರಾರಂಭದ ಒಂದು 10 ನಿಮಿಷದಲ್ಲಿ ಒಂದು ಸಣ್ಣದಾಗಿ ಒಂದು ಕಿರು ಪರೀಕ್ಷೆ, ಒಂದು 5 ಅಂಕಕ್ಕೆ ಅಥವಾ 10 ಅಂಕಕ್ಕೆ ಒಂದು ಕಿರು ಪರೀಕ್ಷೆ ಮಾಡಿ ಅವ್ರಿಗೆ ಒಂದು ಏನಪ್ಪಾ ಅಂತ ಅಂದ್ರೆ ಒಂದು ಪ್ರಶ್ನಾ ಕೋಟಿಯನ್ನ ತಯಾರಿಸಿಕೊಂಡು ನಾವು ಒಂದು ಪರೀಕ್ಷೆನ ನಡೆಸಿದ್ರೆ ಮಕ್ಕಳಿಗೆ ಬಹಳ ಸಹಕಾರಿಯಾಗುತ್ತೆ. ಹಾಗೆ ಲಾಸಹ ಮತ್ತು ಮಾಸಹ, ಈಗ 7 ಮತ್ತು 5ರ ಲಾಸಹ ಎಷ್ಟು ಮತ್ತು ಮಾಸಹ ಎಷ್ಟು ಅಂತ ಕೇಳಿದಾಗ ಮಕ್ಕಳು ತಕ್ಷಣ ಅರ್ಥ ಆಗುತ್ತೆ. ಸೊ 7 5ಕ್ಕೆ ಮಾಸಹ ಎಷ್ಟು ಬರುತ್ತಪ್ಪ ಅಂದ್ರೆ 7 ಮತ್ತು 5ರ ಮಾಸಹ 1 ಅಂತ ಮಕ್ಕಳು ತಕ್ಷಣ ಹೇಳ್ತಾರೆ. ಹಾಗೆ 7 ಮತ್ತು 5ರ ಲಾಸಹ ಎಷ್ಟಪ್ಪ ಅಂದ್ರೆ 7 5 35 ಅಂತ ಮಕ್ಕಳು ಸುಲಭವಾಗಿ ಹೇಳ್ತಾರೆ. ಅದನ್ನ ಆ ಕ್ರಿಯೆನ ನಾವು ಬೋರ್ಡ್ ಮೇಲೆ ಮಾಡಿ ಮನನ ಮಾಡ್ಬೇಕಾಗತ್ತೆ. ಸೊ ಹೀಗೆ ಮಾಡ್ತಾ ಹೋಗ್ತೀವಿ. ಹಾಗೆ ಇನ್ನೊಂದು ಏನಪ್ಪಾ ಅಂದ್ರೆ ಅಭಾಗಲಬ್ಧ ಸಂಖ್ಯೆ. ಈಗ ವರ್ಗಮೂಲ 2, ವರ್ಗಮೂಲ 5, ವರ್ಗಮೂಲ 7, ವರ್ಗಮೂಲ 3, ಇವೆಲ್ಲ ಸಂಖ್ಯೆಗಳನ್ನ ಕೂಡ ನಾವು ಏನಂತ ಕರಿತಪ್ಪ ಅಂದ್ರೆ ಅಭಾಗಲಬ್ಧ ಸಂಖ್ಯೆಗಳು ಅಂತ ಕರೀತಾರೆ. ಸೊ ಅವೆಲ್ಲವೂ ಕೂಡ ವಾಸ್ತವ ಸಂಖ್ಯೆಗಳಲ್ಲೇ ಬರುತ್ತೆ. ಈ ಅಭಾಗಲಬ್ಧ ಸಂಖ್ಯೆನ ನಾವು ಏನ್ ಮಾಡ್ಬೋದಪ್ಪ ಅಂತ ಅಂದ್ರೆ ಮೂಲವಾಗಿ ಒಂದು ಕೊಟ್ಟಿರ್ತಕ್ಕಂತ ಈಗೇನು ವರ್ಗಮೂಲ 2ನ್ನ ಅಭಾಗಲಬ್ಧ ಸಂಖ್ಯೆ ಎಂದು ಸಾಧಿಸಿ ಪ್ರೂವ್ ದಟ್ ಸ್ಕ್ವೇರ್ ರೂಟ್ ಆಫ್ 2 is an irrational number ಅಂತ ಕೊಟ್ಟಾಗ ನಾವು ಅದನ್ನ let we have to assume that let root 2 be the first irrational number. ಅಂದ್ರೆ ಕೊಟ್ಟಿರ್ತಕ್ಕಂತ ರೂಟ್ 2 ಅಥವಾ ರೂಟ್ 5 ಅಥವಾ ಸ್ಕ್ವೇರ್ ರೂಟ್ ಆಫ್ 7 ಯಾವುದೇ ಆಗಿರ್ಬೋದು, ಅಲ್ಲ ಅದನ್ನ ನಾವೇನು ಇಮ್ಯಾಜಿನ್ ಮಾಡ್ಬೇಕಾಗಿದೆಯಪ್ಪ ಅಂದ್ರೆ ಅದು ಒಂದು ಭಾಗಲಬ್ಧ ಸಂಖ್ಯೆಯಾಗಿ ಇರಲಿ ಅಂತ ನಾವೇನ್ ಮಾಡೋಣಪ್ಪ, ಇಮ್ಯಾಜಿನ್ ಮಾಡೋಣ. ನಾವು ಇಮ್ಯಾಜಿನ್ ಮಾಡ್ತಾ 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 ಅಲ್ಲಿ ಸ್ಕ್ವೇರ್ ರೂಟ್ ಆಫ್ ರೂಟ್ 2 is equal to p by q, where p and q are the integers, real numbers which are belongs to z, and q is not equal to 0. p comma q is equal to 1, where p and q are co-primes ಅನ್ನೋದನ್ನು ನಮ್ಮ ಮಕ್ಕಳಿಗೆ ಮೊದಲೇ ನಾವು ಹೇಳಿರ್ತೀವಿ. ಸೊ ಹಾಗಾಗಿ ಈ ಒಂದು ಕಾನ್ಸೆಪ್ಟ್ ಅನ್ನ ಬೆಳೆಸ್ಕೊಂಡು ಮಕ್ಕಳಿಗೆ ಕೊಟ್ಟಿರ್ತಕ್ಕಂತ ಒಂದು ಏನು ವರ್ಗಮೂಲ 2 ಆಗಿರ್ಬೋದು, ವರ್ಗಮೂಲ 3 ಆಗಿರ್ಬೋದು, ವರ್ಗಮೂಲ 5 ಆಗಿರ್ಬೋದು, ವರ್ಗಮೂಲ 7 ಆಗಿರ್ಬೋದು, ಸ್ಕ್ವೇರ್ ರೂಟ್ ಆಫ್ 11 ಆಗಿರ್ಬೋದು, ವಾಟ್ ಎವರ್ ದ ನಂಬರ್ಸ್. ಸೊ ಆ ಒಂದು ಕೊಟ್ಟಿರ್ತಕ್ಕಂಥ ಸಂಖ್ಯೆನ ನಾವು
ಒಂದು ಕಾಂಟ್ರಡಿಕ್ಟರಿ ಫಾರ್ಮ್ ತಂದಾಗ ಅಲ್ಲಿ ಅಭಾಗಲಬ್ಧ ಸಂಖ್ಯೆಯು ಭಾಗಲಬ್ಧ ಸಂಖ್ಯೆಗೆ ಸಮ ಆಗೋದಿಲ್ಲ. ಯಾವಾಗ ಅಭಾಗಲಬ್ಧ ಮತ್ತು ಭಾಗಲಬ್ಧ ರ್ಯಾಷನಲ್ ಅಂಡ್ ಇರ್ಯಾಷನಲ್ ಆರ್ ನಾಟ್ ಈಕ್ವಲ್ ಟು ಈಚ್ ಅದರ್, ಅವಾಗ ನಾವು ಈಕ್ವಲ್ ಆಗಿಲ್ಲ ಅಂದಾಗ ನಮ್ಮ ಅಸಂಪ್ಷನ್ ತಪ್ಪಾಗಿದೆ ಅಂತ ನಾವು ಪ್ರೂವ್ ಮಾಡಿದ್ಮೇಲೆ ಡೈರೆಕ್ಟ್ ಆಗಿ ಹೇಳ್ಬೋದು. ಸೊ ಕೊಟ್ಟಿರ್ತಕ್ಕಂಥ ಸ್ಕ್ವೇರ್ ರೂಟ್ ಆಫ್ 2 ಅಥವಾ ಸ್ಕ್ವೇರ್ ರೂಟ್ ಆಫ್ 2, ಸ್ಕ್ವೇರ್ ರೂಟ್ ಆಫ್ 5 ಈ ತರದ ಸಂಖ್ಯೆಗಳೆಲ್ಲವೂ ಕೂಡ ಅಭಾಗಲಬ್ಧ ಸಂಖ್ಯೆಗಳು ಎಂದು ಸಾಧಿಸಬಹುದು ಅಂತ ನಾವು ಮಕ್ಕಳಿಗೆ ಫ್ಲಾಶ್ ಕಾರ್ಡ್ ಮುಖಾಂತರ ಅಥವಾ ಒಂದು ಬೋರ್ಡ್ ಮುಖಾಂತರ ನಾವು ಅದನ್ನ ತೋರಿಸಬಹುದು. ಸೊ ಹೀಗೆ ಪರೀಕ್ಷೆನ ಮಾಡ್ತಾ ಹೋಗ್ಬೇಕಾಗುತ್ತೆ. ನಾವು ಕಲಿಕಾ ಬೋಧನಾ ತಂತ್ರ ಏನನ್ನ ಬಳಸ್ಬೋದಪ್ಪ ಅಂದ್ರೆ ಮಕ್ಕಳಿಗೆ ನೋಡ್ಕೊಂಡೇ ಬರೀಲಿಕ್ಕೆ ಹಚ್ಬೇಕಾಗತ್ತೆ. ಒಂದು ಬೋರ್ಡ್ ಅನ್ನ ನಾವು ಒಂದು ಚಾರ್ಟ್ ಅನ್ನ ಬಳಸ್ಕೊಂಡು ಅದನ್ನ ಪ್ರೂಫ್ ನ ಚಾರ್ಟ್ ಎಲ್ಲ ಹಾಕಿ ಅದನ್ನ ನೋಡ್ಕೊಂಡು ಒಂದ್ಸಲ ಬರೀರಿ ಅಂತ ಒಂದು ಪರೀಕ್ಷೆನ ಮಾಡಿಸಿದ್ರೆ ಮಕ್ಕಳಿಗೆ ಅದಕ್ಕೆ ನೋಡ್ ಬರೀದು ಇನ್ನೊಂದ್ಸಲ ನೋಡ್ದೇನೆ ಬರೀದೆ ಅಭ್ಯಾಸ ಮಾಡೋದನ್ನ ಪ್ರಯತ್ನ ಮಾಡಿದ್ರೆ ಮಕ್ಕಳು ಖಂಡಿತ ವಾಸ್ತವ ಸಂಖ್ಯೆಗಳಲ್ಲಿ ಮಕ್ಕಳು ಹೆಚ್ಚಿನ ಅಂಕವನ್ನು ಗಳಿಸೋದ್ರಲ್ಲಿ ಅನುಮಾನವೇ ಇಲ್ಲ ಅನ್ನೋದು ನನ್ನ ಅಭಿಪ್ರಾಯ ಆಗಿದೆ. ನೆಕ್ಸ್ಟ್ ಎರಡನೇ ಚಾಪ್ಟರ್ ಯಾವ್ದಪ್ಪ ಅಂದ್ರೆ ಬಹುಪದೋಕ್ತಿಗಳು. ಈ ಬಹುಪದೋಕ್ತಿಗಳು ಅನ್ನೋದನ್ನ ನಾವು ಆ ಬಹುಪದೋಕ್ತಿಗಳು ಅನ್ನೋ ಕಾನ್ಸೆಪ್ಟ್ ನ ಹೇಳಕ್ಕಿಂತ ಮೊದಲು ಮಕ್ಕಳನ್ನ ಶಾಲಾ ಕೊಠಡಿಯಿಂದ ಮಾನಸಿಕವಾಗಿ ನಾವು ಹೊರಗಡೆ ಕರ್ಕೊಂಡು ಹೋಗ್ಬೇಕಾಗತ್ತೆ. ಅಂದ್ರೆ 4 ಗೋಡೆ ಮಧ್ಯೆ ಅವರು ಇರುವಂತ ಭೌತಿಕವಾಗಿ ಮಾನಸಿಕವಾಗಿ 4 ಗೋಡೆ ಮಧ್ಯೆ ಇದ್ರೂ ಸಹ ಅವ್ರನ್ನ ಮಾನಸಿಕವಾಗಿ ಶಾಲೆಯಿಂದ ಹೊರಗಡೆ 4 ಗೋಡೆಯಿಂದ ಹೊರಗಡೆ ಅವ್ರನ್ನ ನಾವು ಕರ್ಕೊಂಡು ಹೋಗ್ಬೇಕಾಗತ್ತೆ. ನಾವು ಬಹುಪದೋಕ್ತಿಗಳನ್ನ ನಿಜ ಜೀವನದಲ್ಲಿ ಎಲ್ಲಾದ್ರೂ ನಾವು ನೋಡ್ಲಿಕ್ಕೆ ಸಾಧ್ಯನಾ ಅಂತ ಮಕ್ಕಳನ್ನ ಪ್ರಶ್ನೆ ಹಾಕಿದಾಗ ಮಕ್ಕಳು ಅದನ್ನ ಆನ್ಸರ್ ಮಾಡ್ಲಿಕ್ಕೆ ಯೋಚನೆ ಮಾಡ್ತಾರೆ. ಅದ್ರಲ್ಲಿ ಶಾರ್ಪ್ ಇರೋ ಮಕ್ಕಳು ಉತ್ತರ ಕೊಡ್ತಾರೆ, ಶಾರ್ಪ್ ಇಲ್ಲದೆ ಇರೋ ಮಕ್ಕಳು ಸ್ವಲ್ಪ ನಿಧಾನವಾಗಿ ಇನ್ನೂ ಯೋಚನೆ ಮಾಡ್ತಾನೆ ಇರ್ತಾರೆ. ಸೊ ಆವಾಗ ಈ ಒಂದು ಬಹುಪದೋಕ್ತಿ ಅನ್ನುವಂತ ಒಂದು ಪಾಠವನ್ನ ನಿಜ ಜೀವನದಲ್ಲಿ ನಾವು ಎಲ್ಲಿ ಬಳಸ್ತೀವಪ್ಪ ಅಂದ್ರೆ ಈ ಕಂಪ್ಯೂಟರ್ ಗ್ರಾಫಿಕ್ಸ್ ನಲ್ಲಿ, ಕಂಪ್ಯೂಟರ್ ಪ್ರೋಗ್ರಾಮಿಂಗ್ ನಲ್ಲಿ, ಹಾಗೆ ಈ ಕಂಪ್ಯೂಟರ್ ಅನಿಮೇಷನ್, ನಾವು ಪವರ್ ಪಾಯಿಂಟ್ ಪ್ರೆಸೆಂಟೇಶನ್ ಅನಿಮೇಷನ್ ಮಾಡುವಾಗ ಅಲ್ಲಿ ಬಳಸುವಂತ ಒಂದು ಕಾನ್ಸೆಪ್ಟ್ ಯಾವ್ದಪ್ಪ ಅಂತ ಅಂದ್ರೆ ನಮ್ಮ ಬಹುಪದೋಕ್ತಿ ಅನ್ನುವಂತ ಒಂದು ಚಾಪ್ಟರ್ ನ ಬಳಸ್ತೀವಿ ಅನ್ನೋದು ಮಕ್ಕಳಿಗೆ ಮನನ ಮಾಡ್ಬೇಕಾಗುತ್ತೆ. ಆವಾಗ ಮಕ್ಕಳಲ್ಲಿ ಒಂದು ಕ್ಯೂರಿಯಾಸಿಟಿ ಹೆಚ್ಚಾಗುತ್ತೆ. ಸೊ ಹಾಗಾಗಿ ಈ ಬಹುಪದೋಕ್ತಿಯನ್ನು ನಾವು ಹೇಗೆ ಗುರುತಿಸಬಹುದು ಅಂತ ಒಂದು ಫ್ಲಾಶ್ ಕಾರ್ಡ್ ಮಾಡ್ಕೊಂಡು ಒಂದು ಚಾರ್ಟ್ ಮಾಡ್ಕೊಂಡು ನಾವು ಇಟ್ಕೊಂಡಿರ್ಬೇಕಾಗುತ್ತೆ. ಯಾವುದೇ ತರಗತಿ ಕೂಡ ಹೋಗ್ಬೇಕಾದ್ರೆ ಒಂದು ಚಾರ್ಟ್ ಅನ್ನ ರೆಡಿ ಮಾಡ್ಕೊಂಡು ಹೋಗ್ಬೇಕಾಗುತ್ತೆ, ಒಂದು ಟೀಚಿಂಗ್ ಮಾಡೆಲ್ ನ ರೆಡಿ ಮಾಡ್ಕೊಂಡು ಹೋಗ್ಬೇಕಾಗುತ್ತೆ. ಅದು ಮಕ್ಕಳ ಮನಸ್ಸಲ್ಲಿ ಬಹುಶಃ ನಾವು ಕಣ್ಣಾರೆ ನೋಡೋದು ಮತ್ತು ಕೇಳೋದು ಮಕ್ಕಳಿಗೆ ಬಹಳ ನೆನಪಿನಲ್ಲಿ ಉಳ್ಕೊಳ್ಳೋದಕ್ಕೆ ಸಹಾಯ ಆಗುತ್ತೆ. ಸೊ ಹಾಗಾಗಿ ಈ ಒಂದು ಪಾಠದಲ್ಲಿ ನಾವು ನಕ್ಷೆಯನ್ನ ಬಹುಪದೋಕ್ತಿಯ ನಕ್ಷೆಯನ್ನ ಬರೆದು ನಾವು ಚಾರ್ಟ್ ಮೇಲೆ ಆ ನಕ್ಷೆ ನೋಡ್ಕೊಂಡ್ಬಿಟ್ಟು ಆ ಬಹುಪದೋಕ್ತಿಲಿರ್ತಕ್ಕಂಥ ಶೂನ್ಯತೆಗಳನ್ನ ಗುರುತು ಮಾಡಿ ಅಂದಾಗ ಮಕ್ಕಳು ಹೇಳ್ತಾರೆ ಅದು ಎಕ್ಸ್ ಅಕ್ಷವನ್ನ ಎಷ್ಟು ಬಿಂದುನಲ್ಲಿ ನಕ್ಷೆ ಕಟ್ ಮಾಡಿದೆ, ಅದು 2 ಬಿಂದುನಲ್ಲಿ ಕಟ್ ಮಾಡಿದ್ರೆ ಅದರ ಬಹುಪದೋಕ್ತಿ ಶೂನ್ಯತೆ 2. ಎಕ್ಸ್ ಅಕ್ಷವನ್ನ 3 ಬಿಂದುನಲ್ಲಿ ಕಟ್ ಮಾಡ್ತು ಅಂತ ಅಂದ್ರೆ ಅದರ ಶೂನ್ಯತೆ ಬಹುಪದೋಕ್ತಿಯ ಶೂನ್ಯತೆಗಳು 3. ಹೀಗೆ ನಾವು ಮಕ್ಕಳಿಗೆ ಬಹುಪದೋಕ್ತಿ ಅಥವಾ ಎಕ್ಸ್ ಅಕ್ಷವನ್ನ ಬರೀ ಒಂದೇ ಬಿಂದುವಿನಲ್ಲಿ ಆ ನಕ್ಷೆ ಕಟ್ ಮಾಡಿದ್ರೆ ಆ ಕಟ್ ಮಾಡಿರೋ ಬಿಂದು ಇದೆಯಲ್ಲ ಆ ಬಿಂದು 1 ಆಗಿರೋದ್ರಿಂದ ಅದಕ್ಕಿರುವಂತ ಮಹತ್ತರ ಘಾತ ಅಥವಾ ಅದರ ಶೂನ್ಯತೆ, ಆ ಬಹುಪದೋಕ್ತಿಯ ಶೂನ್ಯತೆ 1 ಅಂತ ಮಕ್ಕಳಿಗೆ ನಾವು ಚಾರ್ಟ್ ಮುಖಾಂತರ ತೋರಿಸೋದು ಬಹಳ ಸುಲಭ ಆಗುತ್ತೆ. ಹಾಗೆ ಮಕ್ಕಳಿಗೆ ನಾವು ಒಂದು ಫ್ಲಾಶ್ ಬೋರ್ಡ್ ಅಥವಾ ಒಂದು ಫ್ಲಾಶ್ ಅಥವಾ ಒಂದು ಚಾರ್ಟ್ ಮುಖಾಂತರ ಒಂದು ಫ್ಲಾಶ್ ಕಾರ್ಡ್ ಅನ್ನ ಮಾಡ್ಕೊಂಡು ಮಕ್ಕಳಿಗೆ ಹಿಂಗ್ ತೋರಿಸಿ, ನೋಡಿ ಮಕ್ಕಳೇ ಬಹುಪದೋಕ್ತಿಯ ಶೂನ್ಯತೆಗಳ ಮೊತ್ತಕ್ಕೆ ಸೂತ್ರ, ಬಹುಪದೋಕ್ತಿಯ ಶೂನ್ಯತೆ ಮೊತ್ತಕ್ಕೆ ಸೂತ್ರ ಏನಪ್ಪಾ ಅಂತಂದ್ರೆ ದಟ್ ಈಸ್ ಆಲ್ಫಾ ಪ್ಲಸ್ ಬೀಟಾ ಇಸ್ ಈಕ್ವಲ್ ಟು ಮೈನಸ್ ಬಿ ಬೈ ಎ. ಹಾಗೆ ಬಹುಪದೋಕ್ತಿಯ ಶೂನ್ಯತೆಯ ಗುಣಲಬ್ಧಕ್ಕೆ ಸೂತ್ರ ಏನಪ್ಪಾ ಅಂದ್ರೆ ಆಲ್ಫಾ ಬೀಟಾ ಇಸ್ ಈಕ್ವಲ್ ಟು ಸಿ ಬೈ ಎ. ಹೀಗೆ ಆ ಗುಣಲಬ್ಧ ಮತ್ತು ಮೊತ್ತಗಳ ಸೂತ್ರವನ್ನ ಮಕ್ಕಳಿಗೆ ನೋಡ್ಲಿಕ್ಕೆ, ಇದಕ್ಕೆ ನಾವು ಬರಿಬೇಕಂತ ಕಲಿಕಾ ತಂತ್ರ ಬೋಧನೆ ಏನಪ್ಪಾ ಅಂತ ಅಂದ್ರೆ ಮಕ್ಕಳನ್ನ ಚಾರ್ಟ್ ಮುಖಾಂತರ ತೋರಿಸೋದು ಒಂದು ಕಲಿಕಾ ತಂತ್ರ ಬೋಧನೆ ಆಗುತ್ತೆ. ಎರಡನೇ ಕಲಿಕಾ ತಂತ್ರ ಬೋಧನೆ ಏನಪ್ಪಾ ಅಂತ ಅಂದ್ರೆ ಮಕ್ಕಳಿಗೆ ನಾವು ನಕ್ಷೆಗಳನ್ನ ಬೋರ್ಡ್ ಮೇಲೆ ಬರಿದು ಅದು ಅಥವಾ ಚಾರ್ಟ್ ಮುಖಾಂತರ ಅಥವಾ ಪ್ರೊಜೆಕ್ಟರ್ ಮುಖಾಂತರ ನಕ್ಷೆಯನ್ನ ತೋರಿಸಿ ಮಕ್ಕಳಿಗೆ ನಕ್ಷೆ ಎಲ್ಲಿರ್ತಕ್ಕಂಥ ಶೂನ್ಯತೆಗಳು ಎಷ್ಟಿದಾವೆ ಗುರುತು ಮಾಡಪ್ಪ ನಕ್ಷೆನಲ್ಲಿ ಅಂತ ಮಗುಗ್ ನಾವು ಹೇಳ್ಬೋದು. ಅದು ಕೂಡ ಸಹಕಾರಿಯಾಗುತ್ತೆ. ಹಾಗಾಗಿ ಇದಕ್ಕೆ ನಾವು ಒಂದು ಪರೀಕ್ಷೆ ನಡೆಸ್ತಾ ಹೋದ್ರೆ ಆ ಪರೀಕ್ಷೆಯಲ್ಲಿ ನಾವು ಬಹುಪದೋಕ್ತಿಯ ಶೂನ್ಯತೆಗಳು ಮತ್ತು ಮೊತ್ತವನ್ನು ಕಂಡುಹಿಡಿಯಲು ಬಳಸುವಂತ ಸೂತ್ರವನ್ನ ನಾವು ಮಕ್ಕಳಿಗೆ ಬರೀರಿ ಅಂತ ನಾವು ಪರೀಕ್ಷೆ ಮುಖಾಂತರ
ಘಟಕ ಪರೀಕ್ಷೆ ಮುಖಾಂತರ ಕೇಳಬಹುದು. ಸೊ ಹಾಗಾಗಿ ಈ ಒಂದು ಕಲಿಕಾ ತಂತ್ರ ಏನಪ್ಪಾ ಅಂತ ಅಂದ್ರೆ ನಕ್ಷೆಗಳ ಶೂನ್ಯತೆಗಳಲ್ಲಿ ಗುರುತಿಸೋದು, ಅದು ಕೂಡ ಒಂದು ಕಲಿಕಾ ತಂತ್ರ ಆಗುತ್ತೆ. ಹಾಗಾಗಿ ಇದಕ್ಕೆ ಒಂದು 2 ಮಾರ್ಕಿನ ಪ್ರಶ್ನೆನ ನಾವು ಎಕ್ಸ್ಪೆಕ್ಟ್ ಮಾಡಬಹುದು, 3 ಮಾರ್ಕ್ನ ಪ್ರಶ್ನೆನ ಎಕ್ಸ್ಪೆಕ್ಟ್ ಮಾಡಬಹುದು. ಹಾಗಾಗಿ ಟೋಟಲ್ 6.25% ಅಷ್ಟು ನಾವು ಶೇಕಡವಾರು ನಾವು ಬದುಕೋದಕ್ಕೆ ಕೊಡ್ಬೋದು. ಹಾಗೆ ವಾಸ್ತವ ಸಂಖ್ಯೆಗಳಿಗೆ ಅದರಲ್ಲೂ ಕೂಡ 2 ಅಂಕದ್ದು ಮತ್ತು 3 ಅಂಕದ್ದು 2 ಪ್ರಶ್ನೆ ನಾವು ಎಕ್ಸ್ಪೆಕ್ಟ್ ಮಾಡಬಹುದು. ಹಾಗಾಗಿ ಟೋಟಲ್ 5 ಮಾರ್ಕ್ಸ್ ಕೂಡ ವಾಸ್ತವ ಸಂಖ್ಯೆಗೆ ಆಗುತ್ತೆ. ಹಾಗಾಗಿ ಟೋಟಲ್ ಪರ್ಸೆಂಟೇಜ್ ಎಷ್ಟಾಗುತ್ತಪ್ಪ ಅಂದ್ರೆ ಅದಕ್ಕೂ ಕೂಡ 6.25% ಅಷ್ಟು ನಾವು ಶೇಕಡವಾರು ವೇಟೇಜ್ ಅನ್ನ ಕೊಡಬಹುದು ಈ 2 ಪಾಠಗಳಿಂದ. ನೆಕ್ಸ್ಟ್ ಬರುವಂತ ಪಾಠ ಯಾವುದಪ್ಪ ಅಂದ್ರೆ 2 ಚರಾಕ್ಷರವುಳ್ಳ ರೇಖಾತ್ಮಕ ಸಮೀಕರಣಗಳು ಅಂತ. ನಾವು ತಕ್ಷಣ ಮಕ್ಕಳಿಗೆ ಪಾಠ ಶುರು ಮಾಡಕ್ಕಿಂತ ಮೊದಲು ನಾವು ಮಕ್ಕಳಿಗೆ 9ನೇ ತರಗತಿಯಲ್ಲಿ ಅವರಿಗೆ ಮೂಲಭೂತವಾಗಿ 2 ಚರಾಕ್ಷರ ಉಳ್ಳ ರೇಖಾತ್ಮಕ ಸಮೀಕರಣ ಸಾಮಾನ್ಯ ರೂಪವನ್ನ ನಾವು ಹೇಳಿರ್ತೀವಿ. ದಟ್ ಈಸ್ ax plus by plus c is equal to 0 ಅನ್ನುವಂತ ಒಂದು 2 ಚರಾಕ್ಷರವುಳ್ಳ ಸಮೀಕರಣವನ್ನ ನಾವು ಹೇಳಿರ್ತೀವಿ ಮಕ್ಕಳಿಗೆ. ಸೊ ಹಾಗಾಗಿ ಇಲ್ಲಿ 2 ಚರಾಕ್ಷರವುಳ್ಳ ರೇಖಾತ್ಮಕ ಸಮೀಕರಣಗಳ ಜೋಡಿಯನ್ನ ನಾವು ಇಲ್ಲಿ ಹೇಳಬೇಕಾಗತ್ತೆ. ನಿಜ ಜೀವನದಲ್ಲಿ ಮಕ್ಕಳಿಗೆ ಒಂದು ಅಂಗಡಿಯಲ್ಲಿ ಒಂದು ಮಗು ಅಂಗಡಿಗೆ ಹೋದಾಗ ಅಲ್ಲಿ ಅಂಗಡಿಯಲ್ಲಿ ಒಬ್ಬ ರಮೇಶ್ ಅನ್ನುವಂತ ಒಬ್ಬ ಹುಡುಗ 2 ಪೆನ್ಸಿಲು ಮತ್ತು 5 ನೋಟ್ ಪುಸ್ತಕವನ್ನ 150 ರೂಪಾಯಿ ಕೊಟ್ಟು ತಗೊಳ್ತಾನೆ. ಅದೇ ಇನ್ನೊಬ್ಬ ಗಿರೀಶ ಅನ್ನೋ ಹುಡುಗ 1 ಪೆನ್ಸಿಲು ಮತ್ತು 3 ನೋಟ್ ಪುಸ್ತಕವನ್ನ 120 ರೂಪಾಯಿ ಕೊಟ್ಟು ತಗೊಳ್ತಾನೆ. ಅವಾಗ ಮಗುಗ್ ನಾವು ಕೇಳ್ಬೇಕಾಗತ್ತೆ, ಆರಪ್ಪ ನೀನು 120 ರೂಪಾಯಿ ಪೆನ್ಸಿಲು ಮತ್ತು ಪುಸ್ತಕಗಳು ಕೊಟ್ಬಿಟ್ಟಲ್ಲ, ಆ ಒಂದ್ ಪುಸ್ತಕದ ಬೆಲೆ ಎಷ್ಟು, ಒಂದ್ ಪೆನ್ಸಿಲ್ ನ ಬೆಲೆ ಎಷ್ಟು, ಏನಾರು ಕೇಳಿದ್ಯಾ ನೀನು ಅಂದಾಗ ಅವ್ರಿಗೆ ಸ್ವಲ್ಪ ಯೋಚನೆ ಮಾಡ್ತಾರೆ. ಯೋಚನೆ ಮಾಡಿ ಅವಾಗ ಕೆಲವು ಮಕ್ಕಳು ಇಲ್ಲ ಸರ್ ನಾನು ನಾಳೆ ಕೇಳ್ಕೊಂಡ್ಬಂದು ಹೇಳ್ತೀನಿ ಸರ್ ಎಷ್ಟು ತಗೊಂಡಿದ್ದಾರೆ ಒಂದ್ ಪೆನ್ಸಿಲ್ ನ ಬೆಲೆ, ಒಂದ್ ನೋಟ್ ಪುಸ್ತಕದ ಬೆಲೆ ಅಂತಾನು ಕೂಡ ಕೆಲವರು ಹೇಳಿದ್ದಾರೆ. ಸೊ ಹಾಗಾಗಿ ಈ ತರ ಉದಾಹರಣೆಗಳನ್ನ ನಾವು ಕೊಡ್ತಾ ವರ್ಗ ಸಮೀಕರಣದ ಕಾನ್ಸೆಪ್ಟ್ ಅನ್ನು ನಾವು ವರ್ಗ ಸಮೀಕರಣ ಅನ್ನಕ್ಕಿಂತ 2 ಚರಾಕ್ಷರವುಳ್ಳ ರೇಖಾತ್ಮಕ ಸಮೀಕರಣಗಳ ಕಾನ್ಸೆಪ್ಟ್ ಅನ್ನು ನಾವು ಮಕ್ಕಳಿಗೆ ಸುಲಭವಾಗಿ ಮನದಟ್ಟಾಗೋ ತರ ಹೇಳ್ಬಹುದು. ಅದು ಒಂದು ಕಲಿಕಾ ತಂತ್ರ ಆಗಿದೆ. ಸೊ ಹಾಗಾಗಿ ಈ ಒಂದು ಕಲಿಕಾ ತಂತ್ರದಲ್ಲಿ ನಾವು ಬಳಸೋದೇನಪ್ಪಾ ಅಂದ್ರೆ ಒಂದು ನಕ್ಷೆಯನ್ನ, ಚಾರ್ಟ್ ಅನ್ನ ಕೊಟ್ಟು ನಕ್ಷೆಯನ್ನ ಒಂದು ಸ್ಮಾರ್ಟ್ ಬೋರ್ಡ್ ಮುಖಾಂತರ ಒಂದು ನಕ್ಷೆಯನ್ನ ಬಿಡಿಸಿ ಆ ಮಗುವಿಗೆ ಅಲ್ಲಿ ಬಿಂದುಗಳನ್ನ ಗುರುತಿಸಪ್ಪ ಅಂತ ನಾವು ಹೇಳ್ಬಹುದು. ಅಥವಾ ವರ್ಜಿಸುವ ವಿಧಾನದಿಂದ ಒಂದು 2 ಚರಾಕ್ಷರವುಳ್ಳ ರೇಖಾತ್ಮಕ ಸಮೀಕರಣವನ್ನ ಬಿಡಿಸುವಂತ ನಾವು ಮಗುವಿಗೆ ಹೇಳ್ಬಹುದು. ಈ ರೀತಿಯಲ್ಲಿ ನಾವು ಪರೀಕ್ಷೆಯನ್ನ ನಡೆಸಬೇಕಾಗತ್ತೆ. ಇಲ್ಲಿ ಕಲಿಕಾ ತಂತ್ರ ಏನಪ್ಪಾ ಅಂದ್ರೆ ಒಂದು ಚಾರ್ಟ್ ಅನ್ನ ಬಳಸಿ ಆ ಚಾರ್ಟ್ ಮುಖಾಂತರ ಮಗುವಿಗೆ ಗುರುತಿಸಲಿಕ್ಕೆ ಬಿಂದುಗಳನ್ನ ಎಕ್ಸ್ ಮತ್ತು ವೈ ಬೆಲೆಯನ್ನ ಗುರುತಿಸಲಿಕ್ಕೆ ಮಗುವಿಗೆ ಕೇಳೋದು ಕೂಡ ಒಂದು ಸುಲಭವಾದಂತಹ ಒಂದು ಕಲಿಕಾ ತಂತ್ರ ಆಗಿದೆ. ಹಾಗೆ ಆ ನಕ್ಷೆಯನ್ನು ಕೂಡ ಬಿಡಿಸ್ಲಿಕ್ಕೆ ಮಕ್ಕಳಿಗೆ ಅಲ್ಲಿ ನಾವು ಕೇಳಿದಾಗ ಅದು ಕೂಡ ಒಂದು ಕಲಿಕಾ ತಂತ್ರ ಆಗಿದೆ. ಹಾಗಾಗಿ ಇದ್ರಲ್ಲಿ ನಾವು ಹೆಚ್ಚು ಅಂಕಗಳನ್ನ ಎಕ್ಸ್ಪೆಕ್ಟ್ ಮಾಡಬಹುದಾಗಿದೆ. ಒಂದು ಮ್ಯಾಕ್ಸಿಮಮ್ 4 ಅಂಕದ್ದು ಒಂದು ಪ್ರಶ್ನೆಯನ್ನ ಎಕ್ಸ್ಪೆಕ್ಟ್ ಮಾಡ್ತು ಅಂದ್ರೆ 2 ಅಂಕದ್ದು ಮತ್ತೊಂದು ಪ್ರಶ್ನೆಯನ್ನ ಎಕ್ಸ್ಪೆಕ್ಟ್ ಮಾಡಬಹುದು. ಹಾಗೆ ಇನ್ನೊಂದು ಅಂಕದ್ದನ್ನು ಕೂಡ ಒಂದು ಎಕ್ಸ್ಪೆಕ್ಟ್ ಮಾಡಿದಾಗ ಒಂದು ಸರಾಸರಿಯಾಗಿ ಇದಕ್ಕೆ ಈ ಚಾಪ್ಟರ್ಗೆ ವೆಯ್ಟೇಜ್ 7 ಅಂಕಗಳು ಬರುತ್ತೆ. 7 ಅಂಕಗಳು ಅಂತ ಅಂದ್ರೆ ನಾವು ಶೇಕಡವಾರು ನೋಡಿದಾಗ 8.75%, 8.75% of percentage of weightage to the given to this chapter, particularly that is a pair of linear equation with two variables. ಆ ಚಾಪ್ಟರ್ಗೆ 8.75% ಅಷ್ಟು ಶೇಕಡ ವೇಟೇಜ್ ಅನ್ನ ಕೊಡಬಹುದಾಗಿದೆ. ಹಾಗೆ ಇನ್ನೊಂದು ನಮಗೆ ಬರ್ತಕ್ಕಂತ ಏನಪ್ಪಾ ಅಂದ್ರೆ ಸಮೀಕರಣ ಯಾವ್ದಪ್ಪ ಅಂದ್ರೆ ವರ್ಗ ಸಮೀಕರಣ ಪಾಠ. 4ನೇ ಪಾಠ ವರ್ಗ ಸಮೀಕರಣ ಪಾಠ. ಈಗ ನಾವು ವರ್ಗ ಸಮೀಕರಣವನ್ನ ನಾವು ನಿಜ ಜೀವನದಲ್ಲಿ ಎಲ್ಲಿ ನೋಡ್ತೀವಿ ಅಂತ ಮಕ್ಳಿಗೆ ಕೇಳಿದಾಗ ಅವ್ರು ಸ್ವಲ್ಪ ಗೊಂದಲ ಆಗ್ತಾರೆ. ನೋಡಿ ಮಕ್ಳು, ಯಾರು ಕ್ರಿಕೆಟ್ ಆಡಿದೀರಾ ಅಂತ ಕೇಳ್ಬೇಕಾಗತ್ತೆ, ಯಾರು ಟೆನ್ನಿಸ್ ಬಾಲ್ ಆಡಿದೀರಾ ಅಂತ ಕೇಳ್ಬೇಕಾಗತ್ತೆ, ಯಾರು ಟೇಬಲ್ ಟೆನ್ನಿಸ್ ಆಡಿದೀರಾ ಅಂತ ಕೇಳ್ಬೇಕಾಗತ್ತೆ. ಕೇಳಿದಾಗ ಮಕ್ಕಳು ಸ್ವಲ್ಪ ಯೋಚನೆ ಮಾಡ್ತಾರೆ. ಕೆಲವರು ಆಡಿರೋರು ಸಹ ನಾವು ಆಡಿದೀವಿ, ನಾವು ಅದರಲ್ಲೂ ಕ್ರಿಕೆಟ್ ಅಂತೂ ಆಡಿದೀವಿ ಸರ್ ಅಂತ ಎಲ್ಲ ಹೇಳ್ತಾರೆ. ಹಾಗಾಗಿ ಅಲ್ಲಿ ಒಂದು ಚೆಂಡು ಹಿಂಗೆ ಎಸೆದಾಗ ಚೆಂಡು ಬೌನ್ಸ್ ಆಗಿ ಮೇಲೆ ಹೋಗಿ ಮತ್ತೆ ಏನಾಗುತ್ತಪ್ಪ ಅಂದ್ರೆ ಹಿಂಗ್ ಬಿದ್ಬಿಡುತ್ತೆ. ಅಂದ್ರೆ ಚೆಂಡು ಬೌನ್ಸ್ ಆಗಿ ಮೇಲೆ ಹೋಗಿ ಹಿಂಗೆ ಬಿದ್ಬಿಡುತ್ತೆ. ಅವಾಗ ನಾವು ಕೇಳ್ಬೇಕು, ಇಲ್ಲಿ ನಾವು
ವರ್ಗ ಸಮೀಕರಣವನ್ನ ಬಳಸ್ತೀವಾ ಇಲ್ವಾ ಅಂತ ಕೇಳಿದಾಗ ಮಕ್ಕಳು ಗೊಂದಲ ಆಗ್ತಾರೆ. ಅವಾಗ ನಾವು ಅವ್ರಿಗೆ ಮನನ ಮಾಡಿ ಹೇಳ್ಬೇಕು, ಹೌದು ನಮ್ಗೆ ವರ್ಗ ಸಮೀಕರಣದ ಸಾಮಾನ್ಯ ರೂಪ ಏನಿದೆಯಪ್ಪ ಅಂದ್ರೆ ದಟ್ ಈಸ್ ax² + bx + c = 0 ಅಂತ ಇದೆ. ಅಲ್ಲಿ ನಾವು ನಕ್ಷೆಯನ್ನ ಎಳಿತಾ ಹೋದ್ರೆ ಅದು ಸಮಯ ಮತ್ತು ವೇಗ, ಇಷ್ಟು ವೇಗದಲ್ಲಿ ಚೆಂಡು ಹೋಗುತ್ತೆ. ಸಮಯ ಆಗ್ತಾ ಆಗ್ತಾ ಅದರ ವೇಗ ಕಡಿಮೆಯಾಗಿ ಮತ್ತೆ ಅದು ತನ್ನ ವೇಗ ಶೂನ್ಯ ಆಗಿ ಮತ್ತೆ ಸಮಯನ ಪ್ರಾರಂಭ ಮಾಡುತ್ತೆ. ಮತ್ತೆ ಅದು ಏನ್ ಮಾಡುತ್ತಪ್ಪ ಅಂದ್ರೆ ಭೂಮಿಯನ್ನ ಸೇರುತ್ತೆ. ಒಂದು ಪ್ಯಾರಾಬೋಲಾ ಶೇಪ್ ನಲ್ಲಿ ಆ ಚೆಂಡು ಬೀಳುತ್ತೆ ಅನ್ನೋದನ್ನ ಮಕ್ಕಳಿಗೆ ನಾವು ಅವರಿಗೆ ಮನನ ಮಾಡ್ಕೊಡ್ಬೇಕಾಗುತ್ತೆ. ಹಾಗಾಗಿ ಒಂದು ವರ್ಗ ಸಮೀಕರಣವನ್ನ ನಾವು ಇದ್ರಲ್ಲಿ ಬಳಸ್ತೇವೆ ಮಕ್ಕಳೇ. ಅದ್ರಲ್ಲೂ ಕಂಪ್ಯೂಟರ್ ಪ್ರೋಗ್ರಾಮ್ ಅಲ್ಲಿ ಒಂದು ಪ್ಯಾರಾಬೋಲಾ ಶೇಪ್ ಇಳಿಲಿಕ್ಕೆ ನಾವು ವರ್ಗ ಸಮೀಕರಣವನ್ನ ಪ್ರೋಗ್ರಾಮಿಂಗ್ ಅಲ್ಲಿ ಬಳಸ್ತೀವಿ ಅಂತ ಮಕ್ಕಳಿಗೆ ಮನದಟ್ಟು ಮಾಡಿ ಹೇಳಿದಾಗ ಆ ವರ್ಗ ಸಮೀಕರಣವನ್ನ ಅವರು ಮನಸ್ಸಿನಲ್ಲಿ ನೆನ್ಪಿಟ್ಕೊಳ್ತಾರೆ. ಹಾಗಾಗಿ ಇಲ್ಲಿ ವರ್ಗ ಸಮೀಕರಣದ ಸಾಮಾನ್ಯ ರೂಪವನ್ನು ಕೂಡ ನಾವು ಸ್ಮಾರ್ಟ್ ಬೋರ್ಡ್ ನಲ್ಲಿ ಕೂಡ ಸಾಮಾನ್ಯ ರೂಪನ ಹೇಗೆ ಬರಿಬೇಕನ್ನೋದು ಸ್ಮಾರ್ಟ್ ಬೋರ್ಡ್ ನಲ್ಲಿ ತೋರಿಸಬಹುದು, ಅಥವಾ ಒಂದು ಚಾರ್ಟ್ ಮುಖಾಂತರ ತೋರಿಸಬಹುದು, ಅಥವಾ ಮಕ್ಕಳನ್ನ ಬೋರ್ಡ್ ಮೇಲೆ ಕರೆದು ಕಲಿಕಾ ತಂತ್ರ ಏನ್ ಬಳಸಬಹುದಪ್ಪ ಅಂದ್ರೆ ಬಾರಪ್ಪ ಯಾರಾದ್ರೂ ಬನ್ನಿ ಈ ವರ್ಗ ಸಮೀಕರಣನ ಬೋರ್ಡ್ ಮೇಲೆ ಬರೀರಿ ಅಂತ ಮಕ್ಕಳಿಗೆ ನಾವು ಹೇಳ್ಬಹುದು. ಅವಾಗ ಅದು ಒಂದು ಕಲಿಕಾ ತಂತ್ರವನ್ನ ನಾವು ಬಳಸ್ದಂಗಾಗುತ್ತೆ, ಬೋಧನಾ ತಂತ್ರವನ್ನ ಬಳಸ್ದಂಗಾಗುತ್ತೆ. ತಕ್ಷಣ ಯಾವಾಗ ಬೋಧನಾ ತಂತ್ರ ಮಾಡಿ ಅದಕ್ಕೆ ಮನನ ಮಾಡಿದಾಗ ವರ್ಗ ಸಮೀಕರಣದ ಮೂಲಗಳನ್ನ ಅಪವರ್ತನ ವಿಧಾನದಿಂದ ಹೇಗೆ ಕಂಡುಹಿಡಿಯಬೇಕು ಹಾಗೂ ಮೂಲಗಳ ಸ್ವಭಾವವನ್ನ ಹೇಗೆ ನಿರ್ಧಾರ ಮಾಡಬೇಕು ಅನ್ನೋದನ್ನು ಕೂಡ ನಾವು ಒಂದು ಫ್ಲಾಶ್ ಕಾರ್ಡ್ ಮುಖಾಂತರ ತೋರಿಸಬಹುದು. ಅಲ್ಲಿ ನಮ್ಗೆ ಹೇಳ್ಬೇಕಾಗುತ್ತೆ, ಒಂದು ಸೂತ್ರ ಬರುತ್ತೆ, ಆ ಸೂತ್ರವನ್ನ ಮಕ್ಕಳಿಗೆ ನಾವು ಒಂದು ಕಲಿಕಾ ಒಂದು ಸ್ಮಾರ್ಟ್ ಚಾರ್ಟ್ ಮುಖಾಂತರ ಅಥವಾ ಸ್ಮಾರ್ಟ್ ಬೋರ್ಡ್ ಮುಖಾಂತರ ಅಥವಾ ಒಂದು ಪ್ರೊಜೆಕ್ಟರ್ ಮುಖಾಂತರ ಒಂದು ಸಮೀಕರಣವನ್ನು ನಾವು ತೋರಿಸಬೇಕಾಗುತ್ತೆ. ದಟ್ ಈಸ್ x = -b ± (b² - 4ac) / 2a ಅನ್ನಂತ ಸೂತ್ರವನ್ನ ನಾವು ಬಳಸ್ತೇವೆ ಅಂತ ಮಕ್ಕಳಿಗೆ ಮನದಟ್ಟು ಮಾಡಿ ಹೇಳ್ಬೇಕಾಗತ್ತೆ. ಆ ಸೂತ್ರದಲ್ಲಿ ಅಲ್ಲಿ ಡೆಲ್ಟಾ ಅನ್ನುವಂಥದ್ದು ಏನಪ್ಪಾ ಅಂದ್ರೆ b² - 4ac. ಆ ಡೆಲ್ಟಾ ಅನ್ನುವಂಥದ್ದು b² - 4ac ಅನ್ನುವಂಥದ್ದು ವರ್ಗ ಸಮೀಕರಣದ ಶೋಧಕ. ಡೆಲ್ಟಾ ಬೆಲೆ b² - 4ac ಬೆಲೆ = 0 ಬಂದ್ರೆ ಮೂಲಗಳು ವಾಸ್ತವ ಮತ್ತು ಸಮ. ಡೆಲ್ಟಾ ಬೆಲೆ >0 ಬಂತು ಅಂದ್ರೆ, ಒಂದು ಪಾಸಿಟಿವ್ ನಂಬರ್ ಬಂತು ಅಂದ್ರೆ ಮೂಲಗಳು ವಿಭಿನ್ನ ಮತ್ತು ವಾಸ್ತವ. ಒಂದು ನೆಗೆಟಿವ್ ನಂಬರ್ ಬಂತು ಅಂದ್ರೆ ಮೂಲಗಳೇ ಹೊಂದಿಲ್ಲ ಅಥವಾ ವಾಸ್ತವ ಮೂಲಗಳೇ ಇಲ್ಲ ಅಂತ ಮಕ್ಕಳಿಗೆ ಒಂದು ಫ್ಲಾಶ್ ಕಾರ್ಡ್ ಅಥವಾ ಒಂದು ಚಾರ್ಟ್ ಮುಖಾಂತರ ಒಂದು ಕಲಿಕಾ ತಂತ್ರದ ಬೋಧನವನ್ನು ನಾವು ಬಳಸ್ಕೊಂಡು ಮಕ್ಕಳಿಗೆ ವರ್ಗ ಸಮೀಕರಣವನ್ನು ಸುಲಭವಾಗಿ ಟೀಚ್ ಮಾಡಬಹುದು. ಇದು ಕೂಡ ಬಹಳ ಮುಖ್ಯವಾದಂತ ಚಾಪ್ಟರ್ ಆಗಿರೋದ್ರಿಂದ 2 ಅಂಕಕ್ಕೆ ಒಂದು ಅಪವರ್ತನ ವಿಧಾನದಿಂದ ಬಿಡಿಸಿ ಸಮೀಕರಣವನ್ನ ಅನ್ನುವಂಥ ಪಾಠ ಅಂತ ಲೆಕ್ಕವನ್ನು ಕೇಳ್ಬಹುದು. ಹಾಗೆ ಇನ್ನೊಂದೇನಪ್ಪಾ ಅಂದ್ರೆ ಮೂಲಗಳ ಸ್ವಭಾವವನ್ನ ತಿಳಿಸಿ ಅಂತ ನಾವು ಕೇಳ್ಬಹುದು. ಸೊ ಹಾಗಾಗಿ ಈ ತರದ ಪರೀಕ್ಷಣಾ ವಿಧಾನದಿಂದ ಮಕ್ಕಳಿಗೆ ನಾವು ಕಲಿಕೆಯಲ್ಲಿ ಅವರನ್ನ ಹೆಚ್ಚು ಮೇಲ್ಮಟ್ಟಕ್ಕೆ ತಗೊಂಡು ಹೋಗ್ಬಹುದು. ಮತ್ತೆ ಇನ್ನೊಂದೇನಪ್ಪಾ ಅಂದ್ರೆ ಇಲ್ಲೂ ಕೂಡ ನಮ್ಗೆ 2 ಅಂಕದ್ದು 1 ಮಾರ್ಕ್ ಎಕ್ಸ್ಪೆಕ್ಟ್ ಮಾಡಿದ್ರೆ 3 ಅಂಕದ ಇನ್ನೊಂದು ಅಥವಾ 4 ಅಂಕದ ಇನ್ನೊಂದು ಎಕ್ಸ್ಪೆಕ್ಟ್ ಮಾಡ್ತಾ ಹೋದ್ರೆ ಟೋಟಲಿ ಅಪ್ರಾಕ್ಸಿಮೇಟ್ ಆಗಿ ಒಂದು 5 ಅಂಕ ಇದಕ್ಕೆ ಬರುತ್ತೆ. ಸೊ the weightage of the quadratic equation will be about 5 to 6 marks. ಸೊ ಹಾಗಾಗಿ ಇದರ ಟೋಟಲ್ ಪರ್ಸೆಂಟೇಜ್ ಎಷ್ಟು ಬರುತ್ತಪ್ಪ ಅಂದ್ರೆ ವೇಟೇಜ್ ಈ ಪಾಠಕ್ಕೆ 6.25% ಬರುತ್ತೆ ಅಂತ ಒಂದು ಹಳೆ ಪ್ರಶ್ನೆ ಪತ್ರಿಕೆ ಇಟ್ಕೊಂಡು ಮತ್ತೆ ಹಳೆಯ ಒಂದು ಬ್ಲೂ ಪ್ರಿಂಟ್ ನ ಆಧಾರವಾಗಿ ಇಟ್ಕೊಂಡು ಈ ತರ ಲೆಕ್ಕಾಚಾರ ಹಾಕಿದೀವಿ ನಾವು. ಹಾಗೆ ನೆಕ್ಸ್ಟ್ ಇನ್ನೊಂದು ಪಾಠ ಯಾವ್ದಪ್ಪ ಅಂದ್ರೆ ಸಮಾಂತರ ಶ್ರೇಣಿಗಳು ಅನ್ನುವಂತ ಒಂದು ಪಾಠ. ಈ ಸಮಾಂತರ ಶ್ರೇಣಿಗಳು ಅನ್ನುವಂತ ಒಂದು ಪಾಠವನ್ನ ನಾವೇನ್ ಮಾಡ್ಬೋದಪ್ಪ ಅಂತ ಅಂದ್ರೆ ಫಸ್ಟ್ ಮಕ್ಕಳಿಗೆ ಆಟೋ ರಿಕ್ಷಾದಲ್ಲಿ ಹೋಗಿದ್ದೀರೇನಪ್ಪ ಅಥವಾ ಯಾವ್ದಾದ್ರು ಜಟ್ಕಾ ಗಾಡಿಲಿ ಪ್ರಯಾಣ ಮಾಡಿದೀರಾ? ಜಟ್ಕಾ ಗಾಡಿಲಿ ಸರ್ವೇಸಾಮಾನ್ಯ ಮೈಸೂರಿನಲ್ಲಿ ಇವಾಗಲೂ ಕೂಡ ಟಾಂಗಾಗಳು ಅಥವಾ ಜಟ್ಕಾ ಗಾಡಿಗಳನ್ನ ಬಳಸ್ತಾರೆ. ಈ ಒಂದು ಸೆಂಚುರಿನಲ್ಲೂ ಕೂಡ 21st ಸೆಂಚುರಿ ಆದ್ರೂ ಕೂಡ ಅಲ್ಲಿ ಜಟ್ಕಾ ಗಾಡಿಗಳ ಬಳಕೆ ಇದೆ. ಆಟೋಗಳ ಬಳಕೆ ಅಂತೂ ಆಲ್ ಓವರ್ ಕರ್ನಾಟಕ ಎಲ್ಲಾ ತಾಲೂಕು ಜಿಲ್ಲೆಗಳಲ್ಲೂ ಕೂಡ ಗ್ರಾಮಗಳಲ್ಲೂ ಕೂಡ ಇದೆ. ಅಲ್ಲಿ ನಾವು ಆಟೋದಲ್ಲಿ ಹೋಗುವಾಗ ಆಟೋದಲ್ಲಿ ನಾವು ಅಲ್ಲಿ ಮೀಟರ್ ಬೋರ್ಡ್ ಅನ್ನ ನೋಡಿದಾಗ ಮೀಟರ್ ಬೋರ್ಡ್ ಇರುವಂತ ಕಾನ್ಸೆಪ್ಟ್ ಯಾವುದರ ಮೇಲಾಗಿದೆಯಪ್ಪ ಅಂತಂದ್ರೆ ಅದು ಪರ್ಟಿಕ್ಯುಲರ್ಲಿ ಒಂದು ಸಮಾಂತರ ಶ್ರೇಣಿಯ ಕಾನ್ಸೆಪ್ಟ್ ಮೇಲೆ ಆಗಿದೆ ಅಂತ ಮಕ್ಕಳಿಗೆ ನಾವು ಹೇಳ್ಬೇಕಾಗುತ್ತೆ. ಪ್ರಾರಂಭದ ರೇಟ್ ಅನ್ನ ಅವರು ಒಂದು ಒಂದು 25 ರೂಪಾಯಿ ಫಿಕ್ಸ್ ಮಾಡ್ತು ಅಂದ್ರೆ ಒಂದು ಪ್ರತಿ ಕಿಲೋಮೀಟರ್ಗೆ 3 ರೂಪಾಯಿ ಅಥವಾ 2 ರೂಪಾಯಿ ಅಥವಾ 2.5 ರೂಪಾಯಿನ ಹೆಚ್ಚು ಮಾಡ್ತಾ ಹೋದ್ರೆ 2 ರೂಪಾಯಿ. ಸೊ 20 ಅಥವಾ 25 ಇದ್ರೆ 20 ಇದ್ರೆ 20ಕ್ಕೆ 5 ಕೂಡಿದ್ರೆ ಮತ್ತೆ 20ಕ್ಕೆ 2 ಕೂಡಿದ್ರೆ 22, 22ಕ್ಕೆ 2 ಕೂಡಿದ್ರೆ 24, 24ಕ್ಕೆ 2 ಕೂಡಿದ್ರೆ
26 ಹೀಗೆ ಒಂದು ಸಾಮಾನ್ಯ ವ್ಯತ್ಯಾಸ 2 ಕೂಡ್ತಾ ಹೋಗ್ಬೇಕಾಗತ್ತೆ ಪ್ರತಿ ಒಂದೊಂದು ಕಿಲೋಮೀಟರ್ ಜಾಸ್ತಿ ಆದಂಗೆ ಪ್ರಾರಂಭದ ರೇಟಿಗೆ. ಸೊ ಹಾಗಾಗಿ ಇದು ಕೂಡ ಒಂದು ನಮ್ಗೆ ಯಾವುದಕ್ಕಪ್ಪ ಅಂದ್ರೆ ಸಮಾಂತರ ಶ್ರೇಣಿಗೆ ಇದು ಬೆಸ್ಟ್ ಎಕ್ಸಾಂಪಲ್ ಆಗುತ್ತೆ ಅಂತ ಮಕ್ಕಳಿಗೆ ಒಂದು ತರಗತಿ ಕೋಣೆಯಿಂದ ಮಾನಸಿಕವಾಗಿ ಅವ್ರನ್ನ ಹೊರಗಡೆ ತೆಗೆದುಕೊಂಡು ಹೋಗ್ಬೋದು. ನಿಜ ಜೀವನದಲ್ಲಿ ಇದು ನೋಡ್ಬೋದು. ಹಾಗೆ ಅವ್ರಿಗೆ ನಾವ್ ಏನಿಲ್ಲಿ ಕಲಿಕಾ FLN ಅನ್ನ ನಾವ್ ಏನು ಹೇಗೆ ಹೇಳ್ಬೋದಪ್ಪ ಅಂದ್ರೆ ಈ ಸೂತ್ರವನ್ನ ನೋಡ್ಕೊಂಡು ಬರೆಯೋದನ್ನ ನಾವ್ ಹೇಳ್ಬಹುದು. ಹಾಗೆ ಅನ್ವಯಿಕ ಸಮಸ್ಯೆಗಳನ್ನ ನಾವು ನಿಜ ಜೀವನದಲ್ಲಿ ಹೇಗ್ ಬಿಡಿಸ್ತೀವಿ ಅನ್ನೋದನ್ನು ಕೂಡ ಹೇಳ್ಬೋದಾಗತ್ತೆ. ಹಾಗೆ ಪರೀಕ್ಷೆ ಏನಪ್ಪಾ ಅಂದ್ರೆ ಎಂದನೇ ಪದಕ್ಕೆ ಸೂತ್ರವನ್ನ ಬರಿ ಅನ್ನುವಂತ ಪರೀಕ್ಷೆ ಮಾಡಬಹುದು. ಹಾಗೆ ಇನ್ನೊಂದೇನಪ್ಪಾ ಅಂದ್ರೆ n ಪದಗಳ ಸಮಾಂತರ ಶ್ರೇಣಿಯ ಮೊದಲ n ಪದಗಳ ಮೊತ್ತಕ್ಕೆ ಸೂತ್ರ. ರೈಟ್ ದಿ ಫಾರ್ಮುಲಾ ಟು ಫೈಂಡ್ the sum of the first n terms of an arithmetic progression, that is Sn is equal to n by 2 into 2a plus n minus 1 into d. So ಅಲ್ಲಿ a ಅಂದ್ರೆ ಶ್ರೇಣಿಯ ಮೊದಲ ಪದ ಆಗುತ್ತೆ. d is nothing but common difference between two consecutive numbers of that arithmetic progression ಅನ್ನೋದನ್ನು ಕೂಡ ನಾವು ಹೇಳ್ಬೇಕಾಗುತ್ತೆ. ಈ ತರ ಹೇಳ್ತಾ ಹೋದಾಗ ನಮಗೆ ಮಕ್ಕಳಿಗೆ ಒಂದು ಪರೀಕ್ಷೆಯ ಮುಖಾಂತರ ಸಮಾಂತರ ಶ್ರೇಣಿಯನ್ನ ನಾವು ಸುಲಭವಾಗಿ ಬೋಧನೆ ಮಾಡಬಹುದು. ಇಲ್ಲೂ ಕೂಡ ನಾವು FLN ಕಾನ್ಸೆಪ್ಟ್ ಅನ್ನ ಮಗುಗೆ ಅರ್ಥ ಮಾಡೋದು ಏನಪ್ಪಾ ಅಂದ್ರೆ ಆ ಸೂತ್ರವನ್ನು ಓದ್ಲಿಕ್ಕೆ ಹೇಳಿದಾಗ ಆ ಮಗು ಅಲ್ಲಿ ABCD ಅಕ್ಷರಗಳು ಬೇಕಾಗತ್ತೆ. ಯಾಕಂದ್ರೆ an is equal to a plus n minus 1 into d, ಅಲ್ಲಿ d ಮತ್ತು a ಅನ್ನೋದು ಗೊತ್ತಿರಬೇಕು, n ಅನ್ನೋದು ಗೊತ್ತಿರಬೇಕು. ಹಾಗಾಗಿ ಅಲ್ಲಿ FLN ಆ ನ್ಯೂಮರಸಿ ಜೊತೆಗೆ ಅಲ್ಲಿ ಲಿಟ್ರಸಿನೂ ಕೂಡ ಬರುತ್ತೆ. ಇಂಗ್ಲಿಷ್ ಆಲ್ಫಾಬೆಟ್ಗಳು ಕೂಡ ಗೊತ್ತಿರಬೇಕಾಗತ್ತೆ. ಸೊ ಹಾಗಾಗಿ ಈ ತರ ಓದೋದು, ಬರೆಯೋದು ಮತ್ತು ಅನ್ವಯಿಕ ಸಮಸ್ಯೆಗಳನ್ನ ನಾವು ಈ ಒಂದು FLN ಕಾನ್ಸೆಪ್ಟ್ ಮುಖಾಂತರ ಒಂದು ಪರೀಕ್ಷೆನ ಮಾಡಬಹುದು. ಪರೀಕ್ಷೆ ಮಾಡಿದಾಗ ಕಲಿಕಾ ತಂತ್ರ ಏನಪ್ಪಾ ಅಂದ್ರೆ ಒಂದು ಚಾರ್ಟ್ ಮುಖಾಂತರ ಅಥವಾ ಒಂದು ಬೋರ್ಡ್ ಮುಖಾಂತರ ಲೆಕ್ಕವನ್ನ ಬಿಡಿಸೋದೇ ಒಂದು ಕಲಿಕಾ ತಂತ್ರವನ್ನು ಬಳಸಬಹುದು, ಅಥವಾ ಪ್ರೊಜೆಕ್ಟರ್ನ ಕಲಿಕಾ ತಂತ್ರವಾಗಿ ಬಳಸಬಹುದು, ಸ್ಮಾರ್ಟ್ ಬೋರ್ಡ್ ಅನ್ನ ಕಲಿಕಾ ತಂತ್ರವಾಗಿ, ಕಲಿಕಾ ಬೋಧನಾ ತಂತ್ರವಾಗಿ ನಾವು ಬಳಸಬಹುದು ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸೊ ಹಾಗಾಗಿ ಇದು ಹೆಚ್ಚು ಕಡಿಮೆ ತುಂಬಾ ವೈಟೇಜ್ ಇರುವಂತ ಪಾಠ ಇದಾಗಿರೋದ್ರಿಂದ ಹೆಚ್ಚು ಕಡಿಮೆ ನಾವು ಇದನ್ನ ಒಂದು 4 ಮಾರ್ಕ್ಸಿಗೆ ಮತ್ತು ಒಂದು 2 ಮಾರ್ಕ್ಸಿಗೆ ಒಂದು ಹೆಚ್ಚು ಕಡಿಮೆ 4 ಮಾರ್ಕ್ಸಿಗೆ ಒಂದು 2 ಮಾರ್ಕ್ಸಿಗೆ ಮತ್ತೆ ಇನ್ನೊಂದು ಮಾರ್ಕ್ಸಿಗೆ ಕೇಳಿದ್ರೆ ಅಲ್ಲಿಗೆ ಹೆಚ್ಚು ಕಡಿಮೆ 7 ಅಂಕ ಅಥವಾ 6 ಅಂಕದ ವೇಟೇಜ್ ಅನ್ನ ಕೊಡ್ಬೋದು. ಆ ವೇಟೇಜ್ ಅನ್ನು ಕೊಟ್ಟಾಗ ಇದಕ್ಕೆ ಒಂದು ಶೇಕಡವಾರು ಕೊಟ್ಟಾಗ 7.5% ಅಷ್ಟು ನಾವು ಅಪ್ರಾಕ್ಸಿಮೇಟ್ ಆಗಿ ನಾವು ಪರ್ಸೆಂಟೇಜ್ ಅನ್ನ ಕೊಟ್ಟಾದಂಗ ಆಗತ್ತೆ ಅಂತ ನನ್ನ ಅಭಿಪ್ರಾಯ ಆಗಿದೆ ಶಿಕ್ಷಕರುಗಳೇ. ನೆಕ್ಸ್ಟ್ ಇನ್ನೊಂದು ಬರುವಂತ ಮುಖ್ಯವಾದ ಪಾಠ ಯಾವ್ದಪ್ಪ ಅಂತ ಅಂದ್ರೆ ತ್ರಿಭುಜಗಳು ಅನ್ನುವಂತ ಪಾಠ. ಈ ತ್ರಿಭುಜಗಳು ಅನ್ನುವಂತ ಪಾಠದಲ್ಲಿ ನಾವು ಈ ತ್ರಿಭುಜಗಳನ್ನ ಬೋರ್ಡ್ ಅಲ್ಲಿ ಬರೆಯೋದಕ್ಕಿಂತನೂ ಕೂಡ ನಾವು ಫಸ್ಟ್ ಮಕ್ಕಳಿಗೆ ನಿಮಗೆ ಬರ್ಮುಡಾ ಟ್ರಯಾಂಗಲ್ ಗೊತ್ತಿದ್ಯಾ ಅಂತ ಕೇಳ್ಬೇಕಾಗುತ್ತೆ. ಅವರು ಬರ್ಮುಡಾ ಟ್ರಯಾಂಗಲ್ ಅಂದ್ರೆ ಏನಿದು, ಟ್ರಯಾಂಗಲ್ ಕೇಳಿದೀವಿ, ಬರ್ಮುಡಾ ಅನ್ನೋದು ಕೇಳಿದ್ವಲ್ಲ ಅಂತ ಮಕ್ಕಳು ಸ್ವಲ್ಪ ಯೋಚನೆ ಮಾಡ್ತಾರೆ, ಸ್ವಲ್ಪ ಗಮನ ಕೊಟ್ಟ ಕೇಳ್ತಾರೆ. ಅವಾಗ ನಾವ್ ಹೇಳ್ಬೇಕು, ಮಕ್ಳೇ ಬರ್ಮುಡಾ ಟ್ರಯಾಂಗಲ್ ಗೊತ್ತಿದ್ರೆ ನಿಮ್ಗೆ ಆಗಿದ್ರೆ ಅಟ್ಲಾಂಟಿಕ್ ಓಷನ್ ಗೊತ್ತಾ, ನಿಮ್ಗೆ ಅಟ್ಲಾಂಟಿಕ್ ಸಾಗರ ಗೊತ್ತಾ ಅಂತ ಕೇಳ್ಬೇಕಾಗುತ್ತೆ. ಅವಾಗ ಮಕ್ಕಳು ಸ್ವಲ್ಪ ಒಂದು ಗ್ಲೋಬ್ ನ ಯೋಚನೆ ಮಾಡ್ತಾರೆ ಅಥವಾ ಒಂದು ವರ್ಲ್ಡ್ ಮ್ಯಾಪ್ ನ ಯೋಚನೆ ಮಾಡ್ತಾರೆ. ಅಟ್ಲಾಂಟಿಕ್ ಸಾಗರ ಅಂತ ಕಲ್ಪನೆ ಮಾಡ್ಕೊಳ್ತಾರೆ. ಅಲ್ಲಿ ಇದುವರೆಗೂ ನಮಗೆ ದೊರಕಿದ ಮಾಹಿತಿ ಪ್ರಕಾರ ಶಿಕ್ಷಕರೇ, ಅಲ್ಲಿ ಏನಾಗಿದೆಯಪ್ಪ ಅಂದ್ರೆ ಈ ಅಟ್ಲಾಂಟಿಕ್ ಓಷನ್ ಹೋದಂತ 16 ಹಡಗುಗಳು ಮತ್ತು 15 ಫ್ಲೈಟ್ಗಳು ಹೋದಂತ ವಾಪಸ್ ತಿರುಗಿ ಮತ್ತೆ ಬಂದೇ ಇಲ್ಲ. ಅದು ಏನಾದ್ವು, ಯಾವ ತರ ಡೆಮಾಲಿಶ್ ಆದ್ವು, ಯಾವ ತರ ಎಲ್ಲ ಏರ್ ಕ್ರಶ್ ಆಯ್ತಾ ಅಥವಾ ಇಲ್ಲ ಅಲ್ಲೇನಾದ್ರು ಹಡಗುಗಳು ಮುಳ್ಕೊಂಬಿಟ್ವ ಅನ್ನೋದೇ ಇದುವರೆಗೂ ಯಕ್ಷ ಪ್ರಶ್ನೆಯಾಗಿ ನಿಗೂಢವಾಗಿ ಉಳ್ಕೊಂಡಿದೆ. ಹಾಗಾಗಿ ಅದು ಯಾಕಪ್ಪ ಬರ್ಮುಡಾ ಟ್ರಯಾಂಗಲ್ ಅಂತ ನಾವು ಕರಿತೀವಪ್ಪ ಅಂತ ಅಂದ್ರೆ ಆ ಒಂದು ಅಟ್ಲಾಂಟಿಕ್ ಓಷನ್ ಅಲ್ಲಿ ಆ 3 ಬಿಂದುಗಳಲ್ಲಿ ಹೋದಾಗ ಅಲ್ಲಿ ಹೋಗ್ತಕ್ಕಂತ ಆ 3 ಬಿಂದುಗಳನ್ನು ನಾವು ಸೇರಿಸಿದಾಗ ಒಂದು ಟ್ರಯಾಂಗ್ಯುಲರ್ ಶೇಪ್ ಬರುತ್ತೆ. ಆ ಟ್ರಯಾಂಗ್ಯುಲರ್ ಶೇಪ್ ಒಳಗಡೆ ಯಾವುದೇ ಹೋದಂತ ವಿಮಾನ, ಆ ಜಾಗಕ್ಕೆ ಹೋದಂತ ವಿಮಾನಗಳಾಗ್ಲಿ, ಆ ಜಾಗಕ್ಕೆ ಹೋದಂತಹ ಅಟ್ಲಾಂಟಿಕ್ ಓಷನ್ ಸಾಗರಕ್ಕೆ ಹೋದಂತ ಇದುವರೆಗೂ ಹಡಗುಗಳಾಗಿ 16 ಹಡಗುಗಳು ಮತ್ತು 17 ಅಥವಾ 16 ವಿಮಾನಗಳು ಹೋದವು ಮತ್ತು ವಾಪಸ್ ಬಂದೇ ಇಲ್ಲ, ತಿರುಗಿ ಬಂದಿದ್ದ ಇತಿಹಾಸವೇ ಇಲ್ಲ. ಅದಕ್ಕೆ ಮೂಲಭೂತ ಕಾರಣ ಏನಿದೆ ಅನ್ನೋದು ಇದುವರೆಗೂ ಗೊತ್ತಿಲ್ಲ. ಕೆಲವರು ಹೇಳ್ತಾರೆ ಗ್ರಾವಿಟೇಷನಲ್ ಪವರ್ ಇಂದ ಹಂಗಾಗಿರ್ಬೋದು ಅಂತ ಕೆಲವರು ತಿಳ್ಕೊಂಡಿದ್ದಾರೆ, ಕೆಲವರು ಕಲ್ಪನೆಯಿಂದ ಹೇಳ್ತಾ ಇದ್ದಾರೆ. ಇರ್ಬೋದನು, ಗ್ರಾವಿಟೇಷನಲ್ ಪವರ್ ಹೆಚ್ಚು, ಅಲ್ಲೇನೋ ಪೋಲಾರ್ ರೀಜನ್ ಅಲ್ಲಿ ಇದ್ದಂಗೆ ಅಲ್ಲಿ ಏನಾದ್ರು ಗ್ರಾವಿಟೇಷನಲ್ ಪವರ್ ಜಾಸ್ತಿ ಇರ್ಬೋದನು ಅನ್ನೋದೊಂದು ಒಂದು ನಂಬಿಕೆ ಆಗಿದೆ. ಸೊ ಹಾಗಾಗಿ ಇಲ್ಲಿ ಥೇಲ್ಸ್ ಪ್ರಮೇಯನು ಕೂಡ ನಾವು ಇಲ್ಲಿ ನಾವು ಥೀಮ್ ಬೇಸ್ಡ್ ಕ್ವಶನ್ ತಗೊಂಡಾಗ
ಈ ಕಲಿಕಾ ತಂತ್ರವನ್ನ ನಾವು ಕಲಿಕಾ ಬೋಧನಾ ತಂತ್ರವನ್ನ ಏನ್ ಬಳಸಬಹುದಪ್ಪ ಅಂದ್ರೆ ನೋಡ್ಕೊಂಡು ಪ್ರಮೇಯವನ್ನ ಬರೆಯೋದು. ಅದು ಬಹಳ ಮುಖ್ಯವಾದಂತ ಕಲಿಕಾ ತಂತ್ರ. ಒಂದು ಚಾರ್ಟ್ ಅನ್ನ ಹಾಕಿ ಆ ಚಾರ್ಟ್ ಅನ್ನ ಹಾಕಿ ಅದನ್ನ ನೋಡ್ಕೊಂಡು ಮಕ್ಕಳಿಗೆ ಈ ಕಲಿಕಾ ಒಂದು 10 ನಿಮಿಷ 15 ನಿಮಿಷ ನೋಡ್ಕೊಂಡು ಈ ಪ್ರಮೇಯವನ್ನ ಬರೆಯಮ್ಮ ಅಂತ ಹೇಳಿದಾಗ ಅದು ಕೂಡ ಒಂದು ಕಲಿಕಾ ತಂತ್ರ ಆಗುತ್ತೆ. ಅದು ಕೂಡ ನಾವಲ್ಲಿ FLN ಕಾನ್ಸೆಪ್ಟ್ ಅನ್ನ ಅಡಾಪ್ಟ್ ಮಾಡ್ದಂಗೆ ಕೂಡ ಆಗುತ್ತೆ. ಹಾಗೆ ಪರೀಕ್ಷೆನ ಏನ್ ನಡೆಸಬಹುದಪ್ಪ ಅಂದ್ರೆ ಪ್ರಮೇಯಗಳನ್ನ ಹೇಳಿಕೆಯೊಂದಿಗೆ ಸಾಧಿಸು. ತೇಲ್ಸನ ಪ್ರಮೇಯವನ್ನ ಹೇಳಿಕೆಯೊಂದಿಗೆ ಸಾಧಿಸು. ತೇಲ್ಸನ ಅಥವಾ ಕೋನ ನಿರ್ಧಾರಕ ಗುಣವನ್ನ ಹೇಳಿಕೆಯೊಂದಿಗೆ ಸಾಧಿಸು. ಅಥವಾ ಬಾಹು ಸಮರೂಪತೆಯ ನಿರ್ಧಾರಕ ಗುಣವನ್ನ ಹೇಳಿಕೆಯೊಂದಿಗೆ ಸಾಧಿಸು. ಅಥವಾ ಕೋನ ಬಾಹು ಅಲ್ಲ ಸಾರಿ ಬಾಹು ಕೋನ ಬಾಹು ಹೇಳಿಕೆಯ ಸಮರೂಪ ತ್ರಿಭುಜದ ಹೇಳಿಕೆಯ ಗುಣವನ್ನ ಒಂದು ಹೇಳಿಕೆಯೊಂದಿಗೆ ಪ್ರಮೇಯದ ಮುಖಾಂತರ ಸಾಧಿಸುವ ಪ್ರಶ್ನೆಯನ್ನ ಕೇಳಬಹುದು. ಅದರಲ್ಲೂ ಕೇಳುವ ಅನ್ವಯಿಕ ಸಮಸ್ಯೆಗಳನ್ನು ಕೂಡ ಪರೀಕ್ಷೆನಾಗಿ ನಾವು ಕೇಳಬಹುದು. ಪರೀಕ್ಷೆನ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಯೂನಿಟ್ ಟೆಸ್ಟ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಒಂದೊಂದು ಪ್ರಮೇಯಕ್ಕೂ ಒಂದೊಂದು ಪರೀಕ್ಷೆಯನ್ನು ಕೊಡ್ತಾ ಹೋದಾಗ ಮಗು ಕಲಿಕೆಯಲ್ಲಿ ಹೆಚ್ಚು ಅಂಕಗಳನ್ನು ಗಳಿಸಿ ಸಕ್ಸಸ್ ಆಗೋದಕ್ಕೆ ಯಾವುದೇ ಅನುಮಾನವಿಲ್ಲ ಅನ್ನೋದು ನನ್ನ ಅಭಿಪ್ರಾಯ ಆಗಿದೆ ಶಿಕ್ಷಕರೇ. ಹಾಗೆ ಒಟ್ಟು ಅಂಕಗಳನ್ನ ಇದನ್ನ ಹೆಚ್ಚು ಕಡಿಮೆ ಒಂದು 5 ಅಂಕದ ಪ್ರಶ್ನೆ ಒಂದ್ ಕಡೆ ಅಥವಾ 4+1+2 ಅಥವಾ 5+2 ಹೀಗೆ ನಾವು ಕೊಡ್ತಾ ಹೋದಾಗ ಅಲ್ಲಿ ಒಂದು ಅಪ್ರಾಕ್ಸಿಮೇಟ್ ಆಗಿ ಒಂದು 7 ಅಂಕ ನಾವು ವೇಟೇಜ್ ಇಟ್ಕೊಂಡು ಕೂಡ 8.75% ಅಷ್ಟು ನಮ್ಗೆ ಅಂಕಗಳು ಸಿಗುತ್ತೆ ಅನ್ನೋದು ಶಿಕ್ಷಕರೇ ನನ್ನ ಅಭಿಪ್ರಾಯ ಆಗಿದೆ. ಹಾಗೆ ಮತ್ತೊಂದು ಪಾಠ ಯಾವ್ದಪ್ಪ ಅಂದ್ರೆ ನಿರ್ದೇಶಾಂಕ ರೇಖಾಗಣಿತ. ನಿರ್ದೇಶಾಂಕ ರೇಖಾಗಣಿತನು ಕೂಡ ಬಹಳ ಮುಖ್ಯವಾದಂತ ಪಾಠನೇ. ಇದರಲ್ಲಿ ಮುಖ್ಯವಾಗಿ ಬರುವಂತದ್ದು ಏನಪ್ಪಾ ಅಂತ ಅಂದ್ರೆ ನಮ್ಗೆ ಗೊತ್ತಿರೋ ಹಾಗೆ ಮುಖ್ಯವಾಗಿ ಬರುವಂತ ಪಾಠ ಯಾವ್ದಪ್ಪ ಅಂತ ಅಂದ್ರೆ ಈ ಒಂದು ಏನಪ್ಪಾ ಅಂದ್ರೆ ಈ ದೂರದ ಸೂತ್ರ ದಟ್ ಈಸ್ ಒಂದು ಚಾರ್ಟ್ ಅನ್ನು ಒಂದು ಎಕ್ಸ್ ಅಕ್ಷ ಮತ್ತು ಒಂದು ವೈ ಅಕ್ಷ ತೆಗೆದುಕೊಂಡಾಗ ಅದರಲ್ಲಿ 4 ಭಾಗಗಳು ಬರ್ತವೆ. ಅದು ಮೊದಲನೇ ಚತುರ್ಥಕ, ಎರಡನೇ ಚತುರ್ಥಕ, ಥರ್ಡ್ ಚತುರ್ಥಕ, ಫೋರ್ತ್ ಚತುರ್ಥಕ. ಫಸ್ಟ್ ಕ್ವಾಡ್ರೆಂಟ್, ಸೆಕೆಂಡ್, ಥರ್ಡ್ ಅಂಡ್ ಫೋರ್ತ್ ಕ್ವಾಡ್ರೆಂಟ್ ಅಂತ ಹೇಳ್ಬೋದು. ಇನ್ ಫಸ್ಟ್ ಕ್ವಾಡ್ರೆಂಟ್ both x and y are positive. In second quadrant, that is x is negative, y is positive. In third quadrant, both x and y are negative, and fourth quadrant, that is x is positive, y is negative ಅಂತ ಹೇಳಿ ನಾವು ಮಕ್ಕಳಿಗೆ ನಾವು ದೂರ ಸೂತ್ರ that is d is equal to square root of x2 minus x1 whole square plus y2 minus y1 whole square ಅನ್ನುವಂತ ಒಂದು ಸೂತ್ರವನ್ನು ಮಕ್ಕಳಿಗೆ ನಾವು ಡೆರಿವೇಶನ್ ಮಾಡಬೇಕಾಗುತ್ತೆ. ಹಾಗೆ ಒಂದು ಸೂತ್ರ ಇದೆ, ಅದು ಭಾಗ ಪ್ರಮಾಣ ಸೂತ್ರ. ಸೆಕ್ಷನ್ ಫಾರ್ಮುಲಾನ ಬೋರ್ಡ್ ಮೇಲೆ ನಾವು ಅದನ್ನ ಚಾರ್ಟ್ ಮುಖಾಂತರ ತೋರಿಸಿದಾಗ ಆ ಒಂದು ಸೂತ್ರಗಳ ಪಟ್ಟಿಯನ್ನ ಮಕ್ಕಳಿಗೆ ಒಂದು ಕಲಿಕಾ ಬೋಧನಾ ತಂತ್ರ ಏನಪ್ಪಾ ಅಂದ್ರೆ ಆ ಚಾರ್ಟ್ ನೇತಾಕಿ ನೋಡಿಕೊಂಡು ಸೂತ್ರವನ್ನ ಬರೀರಿ ಅನ್ನುವಂತ ಒಂದು ಟೆಸ್ಟ್ ಅನ್ನ ಕೊಟ್ಟಾಗ ಮಕ್ಕಳು ಎಲ್ಲರೂ ಕೂಡ ನೋಡ್ಕೊಂಡು ನಿಧಾನಕ್ಕೆ ನೀಟಾಗಿ ಬರೀತಾರೆ. ನೋಡ್ಕೊಂಡು ಬರ್ದಾದ್ಮೇಲೆ ಹಾಗೆ ಒಂದು 2-3 ಸಲ ಮತ್ತೆ ನೋಡಿ ಬರೆದು 3ನೇ ಸಲ ಚಾರ್ಟ್ ನೋಡಿದ್ರೆ ನೀವೇ ಸೂತ್ರವನ್ನ ಬರೀರಿ ಅಂತ ಕೇಳಿದಾಗ ಮಗು ಅದು ನೆನ್ಪು ಮಾಡ್ಕೊಂಡು ಆ ಸೂತ್ರವನ್ನ ಬರೆಯಲಿಕ್ಕೆ ಪ್ರಯತ್ನ ಮಾಡುತ್ತೆ ಮತ್ತು ಸಕ್ಸಸ್ ಕೂಡ ಆಗುತ್ತೆ. ಇದು ಒಂದು ಅನುಭವದಿಂದ ಹೇಳ್ತಿರೋ ಮಾತು. ಸೊ ಹಾಗಾಗಿ ಈ ಒಂದು ಅಲ್ಲಿ ಸೆಕ್ಷನ್ ಫಾರ್ಮುಲಾ ಏನ್ ಬರುತ್ತಪ್ಪ ಅಂದ್ರೆ P of x, y m:n ರೇಷಿಯೋದಲ್ಲಿ ಅಥವಾ m:n ರೇಷಿಯೋದಲ್ಲಿ ನಾವು P of x, y ಅಂತ ಒಂದು ರೇಖೆಯನ್ನ ಯಾವುದೋ ಒಂದು ಬಿಂದುವಿನಲ್ಲಿ ಬಾಹ್ಯವಾಗಿ ಅದು ವಿಭಾಗ ಮಾಡಿದಾಗ m:n ಅನುಪಾತದಲ್ಲಿ ಅಲ್ಲಿ ನಾವೇನಪ್ಪಾ ಅಂದ್ರೆ ದಟ್ ಈಸ್ mx2 plus n x1 divided by m plus n, that is my2 plus n y1 divided by m plus n ಅನ್ನುವಂತ ಸೂತ್ರ ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಮಕ್ಕಳಿಗೆ ಅದನ್ನ ಬರೆದ ಅಭ್ಯಾಸ ಮಾಡಿ ಅದ್ರ ಮೇಲೆ ಸಮಸ್ಯೆಗಳನ್ನ ಬಿಡಿಸಿದ್ರೆ ಮಕ್ಕಳು ಸುಲಭವಾಗಿ ನೆನ್ಪಿಟ್ಕೊಳ್ತವೆ. ಇದು ಒಂದು ಕಲಿಕಾ ತಂತ್ರ. ಏನಪ್ಪಾ ಅಂದ್ರೆ ಒಂದು ಚಾರ್ಟ್ ಅನ್ನ ನೇತು ಹಾಕೋದು, ಆ ಚಾರ್ಟ್ ಅಥವಾ ಪ್ರೊಜೆಕ್ಟರ್ ಮುಖಾಂತರ ಒಂದು ನಕ್ಷೆಯನ್ನ ನಾವು ಸ್ಮಾರ್ಟ್ ಬೋರ್ಡ್ ನಲ್ಲಿ ರೆಡಿ ಮಾಡ್ಕೊಂಡು ಮಕ್ಕಳಿಗೆ ತೋರಿಸ್ಕೊಳ್ತಾ ಆ ಒಂದು ಚಾರ್ಟ್ ಅನ್ನ ತೋರಿಸ್ತಾ ಆ ಒಂದು ಸೂತ್ರವನ್ನ ನಾವಲ್ಲಿ ಬೋರ್ಡ್ ಮೇಲೆ ಬಿಡಿಸಿದ್ರೆ ಮಕ್ಕಳಿಗೆ ಸುಲಭವಾಗಿ ಅರ್ಥ ಆಗುತ್ತೆ. ಹಾಗಾಗಿ ಇದು ಕೂಡ ಒಂದು ಹೆಚ್ಚು ಕಡಿಮೆ ಒಂದು 2 ಅಂಕದ ಪ್ರಶ್ನೆ, ಮತ್ತೊಂದು 3 ಅಂಕದ ಪ್ರಶ್ನೆ, 5 ಅಂಕದ ಪ್ರಶ್ನೆ, ಹೆಚ್ಚು ಕಡಿಮೆ 7.5% ವೇಟೇಜ್ ನ ನಾವಿಲ್ಲಿ ಕೊಟ್ಟಂಗಾಗುತ್ತೆ. ಹಾಗಾಗಿ ಇದು ಮೊದಲನೇ ಬುಕ್ ಗಣಿತ 1 ಪಾರ್ಟ್ 1 ಆಫ್ 10th ಸ್ಟ್ಯಾಂಡರ್ಡ್ ಮ್ಯಾಥಮೆಟಿಕ್ಸ್ ನಲ್ಲಿ ಬರ್ತಕ್ಕಂತ 7 ಪಾಠದ ಒಂದು ವಿಶ್ಲೇಷಣೆ FLN ಆಧಾರಿತವಾಗಿ ವಿಶ್ಲೇಷಣೆ ಮಾಡಿದಂಗಾಗಿದೆ. ಹಾಗೆ ಥೀಮ್ ಬೇಸ್ಡ್ ಕ್ವಶನ್ ಕೂಡ, ಹಾಗೆ ಎಷ್ಟು ವೇಟೇಜ್ ಅನ್ನ ಕೂಡ ಕೊಡಲಾಗಿದೆ ಅನ್ನೋದನ್ನ ನಾವು ಡಿಸ್ಕಸ್ ಮಾಡ್ತೇವೆ. ಈಗ ನೆಕ್ಸ್ಟ್ 10th ನ 2ನೇ ಪುಸ್ತಕಕ್ಕೆ ಹೋಗೋಣ. ಅದರಲ್ಲಿ ಮೊದಲನೇ ಪಾಠ ಯಾವ್ದಪ್ಪಾ ಅಂತ ಅಂದ್ರೆ ತ್ರಿಕೋನಮಿತಿ. ಈ ತ್ರಿಕೋನಮಿತಿ ಅಂತ ಅಂದಾಕ್ಷಣ ನಮ್ಗೆ
ತ್ರಿಕೋನಮಿತಿ ಅಂದ ತಕ್ಷಣನೇ ನಮ್ಗೆ ಮಕ್ಕಳಿಗೆ ತ್ರಿಕೋನಮಿತಿ ಅಂದ್ರೆ ಏನು ಅನ್ನೋ ಒಂದು ಇಂತ ಹೇಳಕ್ಕಿಂತ ಮುಂಚಿತವಾಗಿ ಒಂದು ಅವ್ರನ್ನ ಕ್ಲಾಸ್ ರೂಮ್ ಇಂದ ಹೊರಗಡೆ ತೆಗೆದುಕೊಂಡು ಹೋದಾಗ ಆ ಕ್ಲಾಸ್ ರೂಮ್ ಅಲ್ಲಿ ಏನ್ ಬರುತ್ತಪ್ಪ ಅಂತ ಅಂದ್ರೆ ಮೇಜರ್ ಆಗಿ ಒಂದು ಒಂದು ನಿಮ್ಮ ಯಾವುದೋ ಒಂದು ಟೆನ್ನಿಸ್ ಅಥವಾ ಒಂದು ವಾಲಿಬಾಲ್ ಕೋರ್ಟ್ ಅಥವಾ ಖೋಖೋ ಕೋರ್ಟ್ ಗೆ ನಡ್ತಿರ್ತಕ್ಕಂಥ ಒಂದು ಪೋಲ್, ಒಂದು ಕಂಬವನ್ನ ಬೆಳಗ್ಗೆ ಮುಂಜಾನೆ ಅದರ ಉದ್ದವನ್ನ ನಾವು ಅದರ ಇಮೇಜ್, ಸೂರ್ಯನ ಕಿರಣ ಬಿದ್ದ ತಕ್ಷಣ ಇಮೇಜ್ ಅನ್ನೋಕ್ಕಿಂತ ಶ್ಯಾಡೋ, ಒಂದು ನೆರಳು ಓದಿರುತ್ತೆ. ಹಂಗೆ ಸೂರ್ಯ ರೈಸ್ ಆಗ್ತಾ ಅದರ ಉದ್ದ, ನೆರಳಿನ ಉದ್ದನೂ ಕೂಡ ಕಡಿಮೆ ಆಗ್ತಾ ಹೋಗುತ್ತೆ. ಹಾಗಾಗಿ ನಿಮ್ಗೆ ಗೊತ್ತಿರೋ ಹಾಗೆ ಇಲ್ಲಿ 90 ಡಿಗ್ರಿ ಇರ್ತದೆ, ಈ ಕಂಬದ ಉದ್ದ ಗೊತ್ತಿರುತ್ತೆ, ಹಾಗೆ ಇದು ಗೊತ್ತಿರುತ್ತೆ, ಹಾಗೆ ಕಂಬದ ಎತ್ತರವನ್ನು ಕೂಡ ನಾವು ಫೈಂಡ್ ಔಟ್ ಮಾಡಬಹುದು. ಅಥವಾ ಅದ ಮತ್ತೆ ಎಷ್ಟು ಡಿಗ್ರಿನಲ್ಲಿದೆ ಆ ಒಂದು ದಾರವನ್ನ ನಾವು ಇಲ್ಲಿ ಅಳತೆ ಮಾಡ್ಕೊಂಡು ಇಮ್ಯಾಜಿನ್ ಮಾಡ್ಕೊಳ್ತಾ ಹೋದ್ರೆ ಆ 45 ಡಿಗ್ರಿಲಿ ಇದ್ದಾಗ ನಮ್ಗೆ ಅಲ್ಲಿ ಸೈನ್ ಥೀಟಾ, ಕಾಸ್ ಥೀಟಾ, ಟ್ಯಾನ್ ಥೀಟಾ ಮತ್ತೆ ಕೊಸಿಕೆಂಟ್, ಸೀಕೆಂಟ್, ಕಾಟ್ ಥೀಟಾ ಅನ್ನುವಂಥ ಕಾನ್ಸೆಪ್ಟ್ ಅನ್ನ ಮಕ್ಕಳಿಗೆ ಹೇಳ್ಬೋದು. ಇಷ್ಟೇ ಹೇಳ್ತಾ ಅಲ್ಲಿ ಕೋಷ್ಟಕದಲ್ಲಿ ಒಂದು ಏನ್ sin 00, sin 30 ಆಫ್ sin 45 is 1/√2, sin 60 is √3/2 and sin 90 is 1. ಇದನ್ನ ಹೇಳ್ತಾ ಹೋಗಿ ಮಕ್ಕಳಿಗೆ ಆ ಚಾರ್ಟ್ ಅನ್ನು ಕೂಡ ಕಲಿಕಾ ಬೋಧನ ತಂತ್ರಕ್ಕೆ ಕೋಷ್ಟಕವನ್ನ ಬರ್ಸೋದು, ಮಕ್ಕಳು ನೋಡ್ಕೊಂಡೇ ಬರೀದೆ ಅಂತ ಕೋಷ್ಟಕನ ಬರ್ಸೋದು. ಇನ್ನೊಂದು ಕಲಿಕಾ ಬೋಧನಾ ತಂತ್ರ ಯಾವ್ದಪ್ಪ ಅಂದ್ರೆ ಆ ಸಮೀಕರಣವನ್ನ ಬಿಡಿಸೋದನ್ನು ಕೂಡ ಆ ಒಂದು ಸ್ಮಾರ್ಟ್ ಬೋರ್ಡ್ ಅಥವಾ ಒಂದು ಪ್ರೊಜೆಕ್ಟರ್ ಮುಖಾಂತರ, ಒಂದು ಫ್ಲಾಶ್ ಕಾರ್ಡ್ಗಳ ಮುಖಾಂತರ ಸೂತ್ರವನ್ನ ಮನನ ಮಾಡ್ತಾ ಮಕ್ಕಳಿಗೆ ತಿಳಿಸಬಹುದು. ಹಾಗೆ ಇಲ್ಲಿ FLN ಕಾನ್ಸೆಪ್ಟ್ ಅನ್ನು ಕೂಡ ನಾವು ಹಾಗೆ ಬೆಳೆಸ್ತಾ ಈ ಅಂಕಗಳನ್ನ ನಾವು ಇಮ್ಯಾಜಿನ್ ಮಾಡ್ತಾ ಹೋದಾಗ 2 ಅಂಕದ್ದು, ಒಂದು 3 ಅಂಕದ್ದು ಅಥವಾ ಒಂದು 4 ಅಂಕದನ್ನೇ ಎಕ್ಸ್ಪೆಕ್ಟ್ ಮಾಡಬಹುದಾಗುತ್ತೆ. ಹಾಗೆ ಟೋಟಲ್ ಒಂದು 7 ಮಾರ್ಕ್ಸ್ ವೇಟೇಜ್ ನಾವು ಮಾಡ್ತು ಅಂತ ಅಂದ್ರೆ ಅದು 8.75% ಅಷ್ಟು ನಾವು ವೇಟೇಜ್ ಅನ್ನ ಕೊಡ್ಬೋದು ತ್ರಿಕೋನಮಿತಿ ಪಾಠಕ್ಕೆ. ಹಾಗಾಗಿ ಇಲ್ಲಿ ಈ ತ್ರಿಕೋನಮಿತಿ ಅನ್ನೋ ಪಾಠವನ್ನ ನಾವು ನೈಜ ಜೀವನದಲ್ಲಿ ಎಲ್ಲಿ ನೋಡ್ಬೋದಪ್ಪ ಅಂತ ಮಕ್ಳಿಗೆ ಕೇಳಿದಾಗ, ನೋಡಿ ಈಗ ಮೌಂಟ್ ಎವರೆಸ್ಟ್ ಅನ್ನ ನಾವು ನೋಡಿದೀವಿ, ಅಥವಾ ಈಗ ಒಂದು ಸಾಗರ ಇದೆ, ಆ ಸಾಗರದ ಒಂದು ಹೊಳೆ ಹರಿತಾ ಇದೆ, ಆ ಹೊಳೆ ದಡದಲ್ಲಿ ಆ ಕಡೆ ಇರ್ತಕ್ಕಂಥ ಒಂದು ದಡದಲ್ಲಿರ್ತಕ್ಕಂಥ ಒಂದು ಮರದ ಎತ್ತರ ಅಥವಾ ಒಂದು ಕಂಬದ ಎತ್ತರವನ್ನ ನಾವು ಕಂಡಿಬಹುದು ಹೇಗೆ ಅನ್ನೋದನ್ನ ನಾವು ನೋಡ್ಕೋಬಹುದಾಗತ್ತೆ. ಅಥವಾ ಒಂದು ರಿವರ್ನ ಉದ್ದವನ್ನ ಹೇಗೆ ನಾವು ಕಂಡುಹಿಡಿಯಬಹುದು ಅನ್ನೋದನ್ನು ಕೂಡ ನಾವು ಆ ಸೈನ್ ಥೀಟಾ, ಕಾಸ್ ಥೀಟಾ, ಟ್ಯಾನ್ ಥೀಟಾ ಅನ್ನುವಂಥ ಫಂಕ್ಷನ್ ಬಳಸ್ಕೊಂಡು ಮಾಡ್ಬೋದು ಅನ್ನೋದನ್ನ ನಾವು ಮಕ್ಕಳಿಗೆ ಹೇಳ್ಬೋದಾಗಿದೆ. ಹಾಗೆ ಇನ್ನೊಂದು ತ್ರಿಕೋನಮಿತಿಯ ಅನ್ವಯ ಅಥವಾ ಹೈಟ್ ಅಂಡ್ ಡಿಸ್ಟೆನ್ಸ್, ಈ ಪಾಠವನ್ನ ನಾವು ಗಮನಿಸಿದಾಗ ನಾವು ಟೇಬಲ್ನ ಎತ್ತರ ಮತ್ತು ಟೇಬಲ್ನ ಉದ್ದ ಅಳತೆ ಮಾಡೋದು, ಮತ್ತೆ ಎತ್ತರ ಮತ್ತು ದೂರವನ್ನ ಕಂಡುಹಿಡಿಯೋದು, ಅನ್ವಯಿಕ ಕೆಲವು ಸಮಸ್ಯೆಗಳನ್ನು ಕೂಡ ನಾವು ಮಕ್ಕಳಿಗೆ ಸುಲಭವಾಗಿ ಚಾರ್ಟ್ ಮುಖಾಂತರ ಅಥವಾ ಸ್ಮಾರ್ಟ್ ಬೋರ್ಡ್ ಮುಖಾಂತರ, ಪ್ರೊಜೆಕ್ಟರ್ ಮುಖಾಂತರ, ಲೈವ್ ಇಂಟರ್ನೆಟ್ ಇದ್ದ ಕೆಲವು ಲೈವ್ ಕ್ಲಾಸ್ಗಳನ್ನ ಆಕ್ಟಿವಿಟಿ ಮುಖಾಂತರ ತೋರಿಸಬಹುದು ಅಂತ ನನ್ನ ಅನಿಸಿಕೆ ಆಗಿದೆ. ತ್ರಿಕೋನಮಿತಿ ಅನ್ವಯನು ಕೂಡ ಒಂದು 4 ರಿಂದ 5 ಅಂಕಕ್ಕೆ ನಾವು ಈ ಪಾಠವನ್ನ ಎಕ್ಸ್ಪೆಕ್ಟ್ ಮಾಡಬಹುದು. ಹಾಗಾಗಿ ಒಂದು ಪರೀಕ್ಷಣಾ ವಿಧಾನ, ಕಲಿಕಾ ತಂತ್ರ ಏನಪ್ಪಾ ಅಂದ್ರೆ ಟೇಬಲ್ನ ಟೇಬಲ್ನ ಎತ್ತರ ಮತ್ತು ಉದ್ದ ಅಳತೆ ಮಾಡೋದನ್ನು ಕೂಡ ಒಂದು ಕಲಿಕಾ ತಂತ್ರವನ್ನಾಗಿ ಬಳಸ್ಕೊಂಡು ಮಕ್ಕಳಿಗೆ ಇದನ್ನು ಹೇಳ್ಬಹುದು. ಹಾಗಾಗಿ ಇದು ಮಕ್ಕಳಿಗೆ ಬಹಳ ಸುಲಭವಾದಂತ ಒಂದು ಚಾಪ್ಟರ್ ಕೂಡ, ಬಟ್ ಅಪ್ಲಿಕೇಶನ್ ಕೇಳಿದಾಗ ಸ್ವಲ್ಪ ಬುದ್ಧಿಮಟ್ಟವನ್ನ ಬಳಸಬೇಕಾಗತ್ತೆ. ಹಾಗೆ ನೆಕ್ಸ್ಟ್ 2ನೇ ಪುಸ್ತಕದಲ್ಲಿ ಬರುವಂತ ಪಾಠ 10ನೇ ಪಾಠ ಯಾವ್ದಪ್ಪ ಅಂದ್ರೆ ಸರ್ಕಲ್. ಮಕ್ಕಳಿಗೆ ನಾವು ಹೇಗೆ ಸರ್ಕಲ್ ಅಂದ್ರೆ ಅವ್ರಿಗೆ ಗೊತ್ತಿರುತ್ತೆ, ಮಕ್ಕಳೆಲ್ಲ ಒಂದು ಚಕ್ರವನ್ನ ಸೈಕಲ್ ಗಾಲಿಯನ್ನ, ಸೈಕಲ್ ಚಕ್ರವನ್ನ, ಕಾರಿನ ಚಕ್ರವನ್ನ, ಒಂದು ಟ್ರೈನ್ ಚಕ್ರವನ್ನ ನಾವು ಗಮನಿಸಿದಾಗ ಅವ್ರಿಗೆ ಗೊತ್ತಾಗ್ಬಿಡುತ್ತೆ. ಅಥವಾ ಒಂದು ಬಳೆ, ಬೆಂಗಲ್, ಒಂದು ರಿಂಗ್ ಅನ್ನ, ಒಂದು ಬಳೆಯನ್ನ ಬಳಸಿದಾಗ ಆ ಬಳೆಯನ್ನು ಕೂಡ ಒಂದು ಸರ್ಕ್ಯುಲರ್ ಶೇಪ್ ಅಲ್ಲಿ ಇರುತ್ತೆ ಅನ್ನೋದು ಮಕ್ಳಿಗೆ ಗೊತ್ತಾಗುತ್ತೆ. ವೃತ್ತ ಅಂದ್ರೆ ಏನು ಅಂತ ಮಕ್ಳಿಗೆ ಹೇಳ್ಬೇಕಾಗತ್ತೆ. ಇಟ್ ಈಸ್ ಎ ಲೋಕಸ್ ಆಫ್ ಎ ಪಾಯಿಂಟ್ ಫ್ರಮ್ ಎ ಫಿಕ್ಸ್ಡ್ ಡಿಸ್ಟೆನ್ಸ್ ಅಟ್ ಫಿಕ್ಸ್ಡ್ ಪಾಯಿಂಟ್ ಅನ್ನೋದು ಗೊತ್ತಾಗುತ್ತೆ ಮಕ್ಕಳಿಗೆ. ಅಂದ್ರೆ ಒಂದು ನಿರ್ದಿಷ್ಟ ಬಿಂದುವಿನಿಂದ ನಿರ್ದಿಷ್ಟ ಅಂತರದಲ್ಲಿರ್ತಕ್ಕಂಥ ಎಲ್ಲಾ ಬಿಂದುಗಳ ಸಮೂಹವನ್ನು ವೃತ್ತ ಅಂತ ಕರಿತೀವಿ ಅಂತ ಪರಿಚಯ ಮಾಡ್ತಾ ಮಕ್ಕಳಿಗೆ ವೃತ್ತದ ಕೆಲವು ಸ್ಪರ್ಶಕ ಅಂದ್ರೆ ಒಂದು ವೃತ್ತಕ್ಕೆ ಟಚ್ ಆಗುವಂತದ್ದು ಏನಿದೆ, ಆ ಸ್ಪರ್ಶಕ ಒಂದು ಬಿಂದುವಿನಲ್ಲಿ ಒಂದು ಸ್ಪರ್ಶಕವನ್ನು ಮಾತ್ರ ಎಳೆಯಲು ಸಾಧ್ಯ ಅನ್ನೋದನ್ನ ಮಕ್ಕಳಿಗೆ ಒಂದು ವಿಡಿಯೋ ಮುಖಾಂತರ ಅಥವಾ ಒಂದು ಚಾರ್ಟ್ ಮುಖಾಂತರ ನೀವು ಅಥವಾ ಒಂದು ಪ್ರಾಯೋಗಿಕ ರೇಖಾಗಣಿತದ ಮುಖಾಂತರ ತೋರಿಸಿದ್ರೆ ಬಹಳ ಸುಲಭವಾಗಿ ಅವರು ಅರ್ಥ ಮಾಡ್ಕೊಳ್ತಾರೆ. ಹಾಗೆ ಅದ್ರ ಮೇಲೆ ಬರ್ತಕ್ಕಂಥ ಪ್ರಮೇಯಗಳು, 2 ಪ್ರಮೇಯಗಳು, ಆಮೇಲೆ ಸ್ಪರ್ಶಗಳಿಗೆ ಸಂಬಂಧಪಟ್ಟಂತ ಕೆಲವು ಸ್ಪರ್ಶ ಬಿಂದು ಎಂದರೇನು, ಸ್ಪರ್ಶಕ ಅಂದರೇನು, ಹಾಗೆ ತ್ರಿಜ್ಯ ಅಂದರೇನು, ತ್ರಿಜ್ಯಾಂತರ ಖಂಡ ಅಂದ್ರೇನು, ಹಾಗೆ ವೃತ್ತ ಖಂಡ ಅಂದ್ರೇನು, ಈ ತರದವೆಲ್ಲ, ಅರ್ಧ ವೃತ್ತ ಖಂಡ, ಲಘು ವೃತ್ತ ಖಂಡ, ಈ ತರದವನ್ನೆಲ್ಲ ಮಕ್ಕಳಿಗೆ
ಪರಿಚಯ ಮಾಡಿಕೊಡ್ತಾ ಆ ಒಂದು ವೃತ್ತದ ಎರಡು ಪ್ರಮೇಯಗಳನ್ನು ಕೂಡ ಬಾಹ್ಯ ಬಿಂದುವಿನಿಂದ ವೃತ್ತಕ್ಕಿಳಿದ ಸ್ಪರ್ಶಕಗಳು ಸಮ ಎಂದು ಸಾಧಿಸಿ ಹಾಗೂ ತ್ರಿಜ್ಯ ಮತ್ತು ಸ್ಪರ್ಶಗಳು ಪರಸ್ಪರ ಲಂಬವಾಗಿರುತ್ತವೆಂದು ಸಾಧಿಸಿ ಅನ್ನೋದು ಪ್ರಮೇಯಗಳನ್ನ ಎರಡು ಅಂಕದಲ್ಲಿ ಎರಡು ಪ್ರಮೇಯದಲ್ಲಿ ಒಂದು ಪ್ರಮೇಯ 3 ಅಂಕಕ್ಕೆ ಡೆಫಿನೆಟ್ಲಿ ಬರುತ್ತೆ. ಹಾಗೆ ಒಂದ್ ಅಂಕದ ಯಾವ್ದಾದ್ರು ಒಂದ್ ಅಂಕದ ಪ್ರಶ್ನೆ ಕೂಡ ಟೋಟಲಿ ಒಂದು ಇದಕ್ಕೆ ಅಂದಾಜಾಗಿ ಒಂದು 3 ಅಥವಾ 2 ಅಥವಾ 1 ಈ ತರ ವೇಟೇಜ್ ಕೊಡ್ತಾ ಹೋದಾಗ ಒಂದು 5ರಿಂದ 6 ಅಂಕ ವೇಟೇಜ್ ಕೊಟ್ಟರು ಕೂಡ ಅಲ್ಲಿಗೆ 7.5% ಅಷ್ಟು ವೇಟೇಜ್ ನ ಕೊಟ್ಟರು ಕೂಡ ನಮ್ಗೆ ಸರಿ ಹೋಗ್ತದೆ ಅನ್ನೋ ಭಾವನೆ. ಜೊತೆಗೆ ಈ ಒಂದು FLN ಕಾನ್ಸೆಪ್ಟ್ ಮುಖಾಂತರ ಈ ಪ್ರಮೇಯವನ್ನ ನೋಡ್ಸ್ಕೊಂಡು ಬರ್ಸೋದೇ ಒಂದು ಕಲಿಕಾ ಬೋಧನಾ ತಂತ್ರವನ್ನು ನಾವು ಬಳಸ್ತಾ ಇದೀವಿ. ಹಾಗಾಗಿ ದಯಮಾಡಿ ಇದನ್ನ ಮಕ್ಕಳಲ್ಲಿ ನಾವೆಲ್ಲ ಶಿಕ್ಷಕರುಗಳು ಸಂಪನ್ಮೂಲ ಶಿಕ್ಷಕರಾದ ನಾವು ಇದನ್ನ ಬಳಸಿ ಮಕ್ಕಳಿಗೆ ಬೋಧನೆಯನ್ನ ಸುಲಭವಾಗಿ ನಾವು ಹೇಳ್ಬೋದಾಗಿದೆ. ಹಾಗೆ ವೃತ್ತಗಳಿಗೆ ಸಂಬಂಧಿಸಿದ ವಿಸ್ತೀರ್ಣಗಳು ಅನ್ನೋ ಪಾಠ ಬರುತ್ತೆ. ಅದರಲ್ಲಿ ಸೂತ್ರಗಳನ್ನ ನೋಡ್ಕೊಂಡು ಬರ್ಸೋದು. ಕಂಸದ ಉದ್ದ ಅಂದ್ರೆ ಏನು, ಕಂಸ ಅಂದ್ರೆ ಏನು, ಆ ಕಂಸದ ಉದ್ದಕ್ಕೆ ಸೂತ್ರ ಏನು, ದಟ್ ಈಸ್ ಲೆಂತ್ ಆಫ್ ಅನ್ ಆರ್ಕ್ ಇಸ್ ಈಕ್ವಲ್ ಟು θ/360 ಇಂಟು 2πr ವೇರ್ 2πr ಇಸ್ ದ ಸರ್ಕಂಫರೆನ್ಸ್ ಆಫ್ ಎ ಸರ್ಕಲ್ ಅನ್ನೋದನ್ನ ನಾವು ಹೇಳ್ಬೇಕಾಗತ್ತೆ. ಒಂದು ಫ್ಲಾಶ್ ಕಾರ್ಡ್ ಅನ್ನ ಬಳಸಿ ಸೂತ್ರವನ್ನ ತೋರಿಸಿ ಆ ಚಿತ್ರವನ್ನ ತೋರಿಸಿ ಮಕ್ಕಳಿಗೆ ಮನದಟ್ಟು ಮಾಡ್ಬೇಕಾಗುತ್ತೆ. ಅದು ನಿಜವಾದ ಕಲಿಕಾತಂತ್ರ ಬೋಧನಾ. ಹಾಗೆ ಇನ್ನೊಂದೇನಪ್ಪಾ ಅಂದ್ರೆ ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣವನ್ನ ಏರಿಯಾ ಆಫ್ ಎ ಸೆಕ್ಟರ್ ಅದನ್ನು ಕೂಡ ಕಂಡುಹಿಡಿಯಲಿಕ್ಕೆ ಕೇಳ್ತಾರೆ. ಆ ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣವನ್ನ ನಾವು ದಟ್ ಈಸ್ ಏರಿಯಾ ಆಫ್ ಎ ಸೆಕ್ಟರ್ ಅಥವಾ ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ ಇಸ್ ಈಕ್ವಲ್ ಟು θ/360 ಡಿಗ್ರಿ ಇಂಟು πr², ವೇರ್ πr ಇಸ್ ದ ಏರಿಯಾ ಆಫ್ ಎ ಸರ್ಕಲ್, πr² ಇಸ್ ದ ಏರಿಯಾ ಆಫ್ ಎ ಸರ್ಕಲ್. ಆ πr² ಅನ್ನೋದನ್ನು ಕೂಡ ಬಹಳ ಮುಖ್ಯವಾಗಿ ನಾವು ಹೇಳ್ಬೇಕಾಗುತ್ತೆ. ಅಲ್ಲಿಗೆ ಇದನ್ನ ನಾವು ಎಕ್ಸ್ಪೆಕ್ಟ್ ಮಾಡ್ತು ಅಂದ್ರೆ ಒಂದ್ ಅಂಕದ ಒಂದು ಪ್ರಶ್ನೆ ಅಂತೂ ಕೇಳ್ಬೋದು ಸೂತ್ರವನ್ನ ಆಧಾರ ಇಟ್ಕೊಂಡು, ಅಥವಾ ಅದನ್ನ ವಿಸ್ತೀರ್ಣವನ್ನ ಕಂಡಿರುವಂತ ಸೂತ್ರಗಳನ್ನ ನಾವು ಬಳಸ್ಕೊಂಡು ಒಂದು 3 ಅಥವಾ 4 ಅಂಕ ಕೊಟ್ರೆ, ಒಂದು 5 ಅಂಕ ಕೊಟ್ಟರು ಕೂಡ ಅಪ್ರಾಕ್ಸಿಮೇಟ್ ಆಗಿ ಟೋಟಲ್ ನಾವು ಯೂನಿಟ್ ಪರೀಕ್ಷೆ ಮಾಡ್ಕೊಂಡು ಕೂಡ ಘಟಕವಾರು ಅಂಕಗಳ ಪರೀಕ್ಷೆ ಮಾಡ್ಕೊಳ್ತಾ ಹೋದಾಗ ಟೋಟಲ್ ವೇಟೇಜ್ ಎಷ್ಟು ಬರುತ್ತಪ್ಪ ಅಂದ್ರೆ ಇದಕ್ಕೆ 6.25% ಅಷ್ಟು ವೇಟೇಜ್ ಅನ್ನ ನಾವು ಇದಕ್ಕೆ ಕೊಡಬಹುದಾಗಿದೆ. ಹಾಗೆ ಮುಂದಿನ ಪಾಠ ಯಾವ್ದಪ್ಪ ಅಂದ್ರೆ ಸರ್ಫೇಸ್ ಏರಿಯಾ ಅಂಡ್ ವಾಲ್ಯೂಮ್ಸ್ ಅಂದ್ರೆ ಮೇಲ್ಮೈ ವಿಸ್ತೀರ್ಣಗಳು ಮತ್ತು ಘನಫಲ ಅಂತ. ಇಟ್ ಈಸ್ ದ 12th ಚಾಪ್ಟರ್, 12ನೇ ಪಾಠ ಆಗುತ್ತೆ ಇದು 10ನೇ ತರಗತಿ 2ನೇ ಪುಸ್ತಕದಲ್ಲಿ. ಇಲ್ಲಿ FLN ಕಾನ್ಸೆಪ್ಟ್ ಅನ್ನ ನಾವು ಬಳಸ್ತಾ ಹೋಗೋದು ಏನಪ್ಪಾ ಅಂದ್ರೆ ಸೂತ್ರವನ್ನ ಓದ್ಲಿಕ್ಕೆ ಬರ್ಬೇಕು, ಬರೆಯೋದಕ್ಕೆ ಬರ್ಬೇಕು, ಮತ್ತೆ ಆ ಸೂತ್ರವನ್ನ ಅನ್ವಯಿಸ್ಲಿಕ್ಕೆ ಬರ್ಬೇಕಾಗತ್ತೆ. ಸೊ ಹಾಗಾಗಿ ಆ ಮಕ್ಕಳಿಗೆ ಒಂದು ಚಾಕ್ ಪೀಸ್ ಕೂಡ ಒಂದು ಘನ ಸಿಲಿಂಡರ್ ಆಗುತ್ತೆ. ಅಥವಾ ಒಂದು ಆ ಪೆನ್ ಕ್ಯಾಪ್ ನ ರಿಮೂವ್ ಮಾಡಿದಾಗ ಆ ಪೆನ್ ಕೊಳಪೆ ಬರುತ್ತಲ್ಲ, ಕೊಳವೆ, ಅದು ಕೂಡ ಒಂದು ಸ್ಟ್ರೈಟ್ ಸಿಲಿಂಡರ್ ಆಗುತ್ತೆ. ಆ ಸ್ಟ್ರೈಟ್ ಸಿಲಿಂಡರ್ ನ ಸೂತ್ರವನ್ನ ನಾವು ಅಲ್ಲಿ ಕಲಿಕಾ ಬೋಧನಾ ತಂತ್ರ ಏನ್ ಬಳಸಬಹುದಪ್ಪ ಅಂತ ಅಂದ್ರೆ ಒಂದು ಮೇಲ್ಮೈ ವಿಸ್ತೀರ್ಣ ಮತ್ತು ಘನಫಲಗಳ ಸೂತ್ರವನ್ನ ಮಕ್ಕಳಿಗೆ ಕ್ವಿಜ್ ಆಗಿ ಕೇಳ್ಬಹುದು, ಅಥವಾ ಚಾರ್ಟ್ ಮುಖಾಂತರ ಬರ್ಸ್ಬೋದು, ಅಥವಾ ಆ ಚಿತ್ರವನ್ನ ತೋರಿಸಿ ಆ ಸೂತ್ರವನ್ನ ತೋರಿಸುವಂತ ಆಕ್ಟಿವಿಟಿ ಅಥವಾ ಚಟುವಟಿಕೆಯನ್ನ ಮಾಡಿಸಿದ್ರೆ ಮಕ್ಕಳಿಗೆ ಸುಲಭವಾಗಿ FLN ಕಾನ್ಸೆಪ್ಟ್ ಕೂಡ ನಾವು ಅಡಾಪ್ಟ್ ಮಾಡ್ಕೊಂಡು ಮಕ್ಕಳಿಗೆ ಬೋಧನೆ ಮಾಡ್ಬೋದು. ಇದ್ರ ಮೇಲೆ ಒಂದು ಪರೀಕ್ಷೆಯನ್ನು ಕೂಡ ನಡೆಸಿ ಒಂದು ಘಟಕ ಪರೀಕ್ಷೆ ಮಾಡಿ ಘನದ ಮೇಲ್ಮೈ ವಿಸ್ತೀರ್ಣದ ಸೂತ್ರವನ್ನ ಬರೆಯೋದಕ್ಕೆ ಕೇಳೋದು, ಅಥವಾ ಘನಫಲದ ಸೂತ್ರವನ್ನ ಬರೀಲಿಕ್ಕೆ ಕೇಳೋದು. ಫಾರ್ ಎಕ್ಸಾಂಪಲ್ ಒಂದು ಸಿಲಿಂಡರ್ನ ಲ್ಯಾಟ್ರಲ್ ಸರ್ಫೇಸ್ ಏರಿಯಾ ಏನಪ್ಪ ಸೂತ್ರ ಅಂದ್ರೆ ದಟ್ ಈಸ್ A is equal to 2πrh ಅನ್ನುವಂತ ಮಕ್ಕಳು ಹೇಳ್ಬಿಡ್ತಾರೆ. 2πrh where r is the radius of the cylinder and h is the height of the cylinder ಅನ್ನೋದು ಮಕ್ಕಳಿಗೆ ಗೊತ್ತಾಗ್ಬಿಡುತ್ತೆ. ಹಾಗೆ ನೆಕ್ಸ್ಟ್ ಅದರ ಒಂದು ಟೋಟಲ್ ಸರ್ಫೇಸ್ ಏರಿಯಾ ಒಂದು ಸಿಲಿಂಡರ್ ತೆಗೆದುಕೊಂಡಾಗ ಆ ಸಿಲಿಂಡರ್ ಇರ್ತಕ್ಕಂಥ ಸಿಲಿಂಡರ್ ಏನಿದೆ ಆ ಸಿಲಿಂಡರ್ ನ ಸಪೋಸ್ ಇವಾಗ ಒಂದು ಹಾಳೆಯನ್ನು ನಾವು ತೆಗೆದುಕೊಂಡ್ರೆ, ಈ ಒಂದು ಹಾಳೆನ ಸಹ ನಾವು ತೆಗೆದುಕೊಂಡ್ರೆ ಇದು ಒಂದು ಹಾಳೆ, ಇದು ಒಂದು ಸಿಲಿಂಡರ್ ಆಗ್ತದೆ. ಈ ಸಿಲಿಂಡರ್ ಆದಾಗ ಇದು ಒಂದು ಪಾದ ಆದ್ರೆ ಇದು ಮತ್ತೊಂದು ಸರ್ಕ್ಯುಲರ್ ಬೇಸ್, ಇದು ಮತ್ತೊಂದು ಸರ್ಕ್ಯುಲರ್ ಬೇಸ್ ಆಗುತ್ತೆ. ಇದು ವಕ್ರ ಮೇಲ್ಮೈ ವಿಸ್ತೀರ್ಣ, ಇದು ವಿಸ್ತೀರ್ಣ ಸೇರಿದ್ರೆ ಅದು ಟೋಟಲ್ ವಿಸ್ತೀರ್ಣ ಆಗುತ್ತೆ. ಈ ಟೋಟಲ್ ವಿಸ್ತೀರ್ಣವನ್ನ ನಾವು ಹೇಗೆ ಹೇಳ್ಬೋದಪ್ಪ ಅಂದ್ರೆ ದಟ್ ಈಸ್ ಏರಿಯಾ ಇಸ್ ಈಕ್ವಲ್ ಟು 2πr into r plus h ಅಂತ ನಾವು ಹೇಳ್ಬೋದಾಗುತ್ತೆ. ಇದರ ಘನಫಲ ಏನು ಅಂದಾಗ ದಟ್ ಈಸ್ V is equal to πr²h ಅಂದ್ರೆ ಈ ಒಂದು ಇದರ ಎತ್ತರ ಮತ್ತೆ ಇದರ ಪಾದದ ವಿಸ್ತೀರ್ಣವನ್ನು ತೆಗೆದುಕೊಂಡಾಗ ಈ ಒಂದು ಸಿಲಿಂಡರ್ನ ಘನಫಲ ಸಿಗುತ್ತೆ ಅನ್ನೋದನ್ನ ಈ ತರ ನಾವು ಮಕ್ಕಳಿಗೆ ಎಕ್ಸಾಂಪಲ್ ಕೊಡ್ತಾ ನಾವು ಎಕ್ಸ್ಪ್ಲೈನ್ ಮಾಡಬಹುದಾಗಿದೆ. ಇಲ್ಲಿ ಒಂದು 5 ಅಂಕದ ಪ್ರಶ್ನೆ ಅಥವಾ 3 ಅಂಕದ ಪ್ರಶ್ನೆನ ಎಕ್ಸ್ಪೆಕ್ಟ್ ಮಾಡಬಹುದು, 2 ಅಂಕದ ಪ್ರಶ್ನೆನ ಎಕ್ಸ್ಪೆಕ್ಟ್ ಮಾಡಬಹುದು. ಟೋಟಲಿ ಅಪ್ರಾಕ್ಸಿಮೇಟ್ ಆಗಿ ಒಂದು 7 ಅಂಕನ ನಾವು ಎಕ್ಸ್ಪೆಕ್ಟ್ ಇಟ್ಕೊಂಡ್ರು ಕೂಡ ಒಂದು ಪರೀಕ್ಷೆ ನಡೆಸಿದಾಗ 7 ಅಂಕಕ್ಕೆ ಒಂದು ಪರೀಕ್ಷೆ ನಡೆಸಿ ಇಲ್ಲಿ
ಕಲಿಕಾ ಬೋಧನಾ ತಂತ್ರವನ್ನ ನಾವು ಸೂತ್ರದ ಫಲಕವನ್ನ ತೋರಿಸೋದು, ಸೂತ್ರವನ್ನ ಪ್ರೊಜೆಕ್ಟರ್ ಮುಖಾಂತರ ತೋರಿಸೋದು, ಬಣ್ಣ ಬಣ್ಣದ ಸೂತ್ರಗಳನ್ನ ತೋರಿಸಿದಾಗ ಫ್ಲಾಶ್ ಕಾರ್ಡ್ ಮುಖಾಂತರ, ಅದು ಕೂಡ ಒಂದು ಕಲಿಕಾ ಬೋಧನಾ ತಂತ್ರ ಆಗುತ್ತೆ. ಇಲ್ಲೂ ಕೂಡ ನಾವು FLN ಕಾನ್ಸೆಪ್ಟ್ ಅನ್ನ ಸುಲಭವಾಗಿ ಅಡಾಪ್ಟ್ ಮಾಡಿ ಮಕ್ಕಳಿಗೆ ಕಲಿಕೆಯಲ್ಲಿ ಅವರನ್ನ ಮೇಲ್ ತರಬಹುದು. ಟೋಟಲಿ ಈ ಒಂದು ಪಾಠಕ್ಕೆ ಶೇಕಡವಾರು ನಾವು ವೇಟೇಜ್ ಅನ್ನ ಕೊಟ್ಟಾಗ 8.75% ಅಷ್ಟು ವೇಟೇಜ್ ಅನ್ನ ಕೊಟ್ಟಂಗಾಗುತ್ತೆ. ಹಾಗೆ ನೆಕ್ಸ್ಟ್ 13ನೇ ಪಾಠ ಯಾವ್ದಪ್ಪ ಅಂದ್ರೆ ಸಂಖ್ಯಾಶಾಸ್ತ್ರ, ದಟ್ ಈಸ್ ಸ್ಟ್ಯಾಟಿಸ್ಟಿಕ್ಸ್. ಈ ಸ್ಟ್ಯಾಟಿಸ್ಟಿಕ್ಸ್ ನಲ್ಲಿ ನಾವು FLN ಕಾನ್ಸೆಪ್ಟ್ ನ ಅಪ್ಲೈ ಮಾಡ್ತಾ ಹೋಗ್ಬೋದು. ಏನಪ್ಪಾ ಅಂತ ಅಂದ್ರೆ ಇಲ್ಲಿ ಕೆಲವು ಥೀಮ್ ಬೇಸ್ಡ್ ಕ್ವಶನ್ಸ್ ಇದೆ. ಅದೇನಪ್ಪಾ ಅಂದ್ರೆ ದತ್ತಾಂಶಗಳನ್ನ ನಾವು ಅದರಲ್ಲಿ ವರ್ಗೀಕೃತ ದತ್ತಾಂಶ ಮತ್ತು ಅವರ್ಗೀಕೃತ ದತ್ತಾಂಶ, ದಟ್ ಇಸ್ ಗ್ರೂಪ್ಡ್ ಡೇಟಾ ಅಂಡ್ ಅನ್ಗ್ರೂಪ್ಡ್ ಡೇಟಾ. ಈಗ ನಿರ್ಮಲಾ ಸೀತಾರಾಮನ್ ಮತ್ತು ಸಿದ್ದರಾಮಯ್ಯನವರು, ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕೂಡ ನಮಗೆ ಬಜೆಟ್ ಅನ್ನ ಮಂಡನೆ ಮಾಡಿದ್ದಾರೆ. ಅದು ಕೂಡ ಸಂಖ್ಯಾಶಾಸ್ತ್ರದ ಆಧಾರದ ಮೇಲೆ ಇದೆ ಅನ್ನೋದನ್ನ ಮಕ್ಕಳಿಗೆ ಮಂದಟ್ ಮಾಡಿ ಹೇಳ್ಬೇಕಾಗುತ್ತೆ. ಅದರಲ್ಲಿ ಕೂಡ ಕೆಲವು ಏನಪ್ಪಾ ಅಂತ ಅಂದ್ರೆ ಒಂದು ಸರ್ಕ್ಯುಲರ್ ಚಾರ್ಟ್ ಅಥವಾ ಪೈ ಚಾರ್ಟ್ ಡಿಫ್ರೆಂಟ್ ಕಲರ್ಸ್ ಅನ್ನ ಕೊಟ್ಟು ನ್ಯೂಸ್ ಪೇಪರ್ ನಲ್ಲಿ ಅಥವಾ ಎಲ್ಲದರಲ್ಲೂ ಕೊಟ್ಟಿದ್ರು ಅನ್ನೋದು ಮಕ್ಕಳಿಗೆ ನ್ಯೂಸ್ ಪೇಪರ್ ಕೂಡ ಒಂದು ಕಲಿಕಾ ಬೋಧನ ತಂತ್ರವಾಗಿ ನಾವು ಅದರಲ್ಲಿ ಬಳಸಬಹುದು. ಹಾಗಾಗಿ ಅದರಲ್ಲಿ ಸರಾಸರಿಯನ್ನ ಕಂಡುಹಿಡಿಯಬಹುದು, ಬಹುಲಕ ಮತ್ತು ಮಧ್ಯಾಂಕಗಳನ್ನ ಕಂಡುಹಿಡಿಯುವಂತ ಸೂತ್ರಗಳನ್ನ ಕೂಡ ನಾವು ತೋರಿಸಿ ಮಕ್ಕಳಿಗೆ ಅದರಲ್ಲಿ ಒಂದು ಮೂರು ಅಂಕಕ್ಕೆ ಸರಾಸರಿಯನ್ನು ಕಂಡುಹಿಡಿಯಿರಿ ಅಥವಾ ಒಂದು ಮಧ್ಯಾಂಕವನ್ನ ಕಂಡುಹಿಡಿಯಿರಿ ಅಥವಾ ಬಹುಲಕವನ್ನ ಕಂಡುಹಿಡಿಯಿರಿ ಅಂತ ಒಂದು 3 ಅಂಕದ ಪ್ರಶ್ನೆಯನ್ನ ಎಕ್ಸ್ಪೆಕ್ಟ್ ಮಾಡಿ, ಮತ್ತೊಂದು 3 ಅಂಕಕ್ಕೆ ಈ ಒಂದು ಏನು 3 ಮಧ್ಯಾಂಕ ಇಸ್ ಈಕ್ವಲ್ ಟು 2 ಸರಾಸರಿ ಪ್ಲಸ್ ಬಹುಲಕ ಅನ್ನುವಂಥ ಸೂತ್ರ, ದಟ್ ಈಸ್ 3 ಮೀಡಿಯನ್ ಇಸ್ ಈಕ್ವಲ್ ಟು 2 ಅವರೇಜ್ ಪ್ಲಸ್ ಸರಾಸರಿ ಅನ್ನುವಂಥ ಸೂತ್ರವನ್ನು ಕೂಡ ಬಳಸಿ ಆ ಒಂದು ಎಂಫೆರಿಕಲ್ ಫಾರ್ಮುಲಾದ ಮೇಲೆ ನಾವು ಲೆಕ್ಕವನ್ನು ಕೇಳ್ಬೋದು ಅಂತ ಹೇಳಿ 3 + 3 6 ಅಂಕಕ್ಕೆ ಅದನ್ನ ವೇಟೇಜ್ ಕೊಡ್ಬೋದು ಅಂತ ಮಕ್ಕಳಿಗೆ ನಾವು ಮಂದಟ್ ಮಾಡಿ ಹೇಳ್ಬೋದು. ಸೊ ಹಾಗೆ ಮತ್ತೆ ಇನ್ನೊಂತ ಮುಖ್ಯವಾದಂತ ಪಾಠ ಯಾವ್ದಪ್ಪ ಅಂತ ಅಂದ್ರೆ ಸಂಭವನೀಯತೆ. ಈ ಒಂದು ನಮ್ಮ 10ನೇ ತರಗತಿಯ 14ನೇ ಪಾಠ ಯಾವ್ದಪ್ಪ ಅಂದ್ರೆ ಸಂಭವನೀಯತೆ. ಇದು 2ನೇ ಪುಸ್ತಕದಲ್ಲಿ ಬರ್ತಕ್ಕಂಥ ಕೊನೆ ಪಾಠ. ಈ ಕೊನೆ ಪಾಠ ಏನಪ್ಪಾ ಅಂದ್ರೆ ಮಕ್ಕಳಿಗೆ ನಾವು ಸಂಭವನೀಯತೆ ಅಂದ್ರೆ ಏನು ಅಂತ ಕೇಳಕ್ಕಿಂತ ಮೊದಲು ಒಂದು ಆಕ್ಟಿವಿಟಿನ ಮಾಡಿಸೋದು. ಮಕ್ಕಳಿಗೆ ಒಂದು ಕಾಯನ್ನ ಟಾಸ್ ಮಾಡೋದು ಅಥವಾ 2 ಕಾಯನ್ನ ಅಟ್ ಎ ಟೈಮ್ ಅಲ್ಲಿ ಟಾಸ್ ಮಾಡೋದು, ಮತ್ತೆ ಒಂದು ದಾಳವನ್ನ ಟಾಸ್ ಮಾಡೋದು ಅಥವಾ 2 ದಾಳವನ್ನ ಅಟ್ ಎ ಟೈಮ್ ಥ್ರೋ ಮಾಡಿದಾಗ ಅಲ್ಲಿ ಬರ್ತಕ್ಕಂಥ ಫಲಿತಾಂಶವನ್ನ ಖಂಡಿತಕ್ಕೆ ಕೇಳೋದು. ರಾಜ ಬರುವ ಸಂಭವನೀಯತೆ ಎಷ್ಟು, ರಾಣಿ ಬರುವ ಸಂಭವನೀಯತೆ ಎಷ್ಟು, ಸರಿ ಸಂಖ್ಯೆ ಬರುವ ಸಂಭವನೀಯತೆ ಎಷ್ಟು, ಬೆಸ ಸಂಖ್ಯೆಗಳ ಜೋಡಿ ಬರುವ ಸಂಭವನೀಯತೆ ಎಷ್ಟು, ಈ ತರ ಪ್ರಶ್ನೆಗಳನ್ನ ನಾವು ಕೇಳ್ತಾ ಫ್ಲಾಶ್ ಕಾರ್ಡ್ಗಳನ್ನ ಬಳಸ್ತಾ 2 ನಾಣ್ಯವನ್ನು ಏಕಕಾಲದಲ್ಲಿ ಚಿಮ್ಮಿದಾಗ 2 ಶಿರ ಬೀಳುವ ಮಿಶ್ರ ಮೇಲ್ ಬರುವ ಸಂಭವನೀಯತೆ ಎಷ್ಟು ಅಥವಾ ಕಂಡುಹಿಡಿಯಿರಿ ಅನ್ನುವಂಥ ಪರೀಕ್ಷೆ ಕೊಡಬಹುದು ಮಕ್ಕಳಿಗೆ, ಘಟಕ ಪರೀಕ್ಷೆಯನ್ನು. ಹಾಗೆ 2 ದಾಳಗಳನ್ನು ಚಿಮ್ಮಿದಾಗ ಮೇಲ್ಮುಖವಾಗಿ ಬರುವಂತ ಮುಖಗಳಲ್ಲಿ ಬರ್ತಕ್ಕಂಥ ಸಂಖ್ಯೆಗಳ ಮೊತ್ತ 4 ಬರುವ ಸಂಭವನೀಯತೆ ಎಷ್ಟು ಅನ್ನುವಂಥ ಪ್ರಶ್ನೆಯನ್ನು ಕೂಡ ನಾವು ಕೇಳಬಹುದು. ಹೀಗೆ ಒಂದು ಕಲಿಕಾ ಬೋಧನ ತಂತ್ರ ಅಂದ್ರೆ ಒಂದು ನಾಣ್ಯವನ್ನ ಚಿಮ್ಮುವುದರ ಮುಖಾಂತರ ಅಥವಾ ಒಂದು ದಾಳವನ್ನು ಎಸೆಯುವುದರ ಮುಖಾಂತರ ಒಂದು ಕಲಿಕಾ ಬೋಧನ ತಂತ್ರವನ್ನ ಬಳಸಿ ಮಕ್ಕಳಿಗೆ ಸಂಭವನೀಯತೆ ಅನ್ನುವಂತ ಒಂದು ಪಾಠವನ್ನ ಮಕ್ಕಳಿಗೆ ನಾವು ಸುಲಭವಾಗಿ ಅರ್ಥ ಮಾಡಿಸಬಹುದು ಅನ್ನೋದು ನನ್ನ ಅಭಿಪ್ರಾಯ ಆಗಿದೆ ಮಾನ್ಯ ಸಂಪನ್ಮೂಲ ಶಿಕ್ಷಕರುಗಳೇ. ಸೊ ಹಾಗಾಗಿ ಇಷ್ಟು ಮಾತಾಡಲು ನನಗೆ ಏನು ಒಂದು ಈ FLN ಫೌಂಡೇಶನಲ್ ಲಿಟ್ರಸಿ ಅಂಡ್ ನ್ಯೂಮರಸಿ ಅನ್ನುವಂಥ ಕಾನ್ಸೆಪ್ಟ್ ಅನ್ನ ಬಳಸ್ಕೊಂಡು ಹೇಗೆ ಒಂದು ಥೀಮ್ ಬೇಸ್ಡ್ ಕ್ವಶನ್ ಮಾಡ್ಕೊಂಡು ಪರೀಕ್ಷೆ ಮಾಡ್ತಾ ಹೇಗೆ ಚಾಪ್ಟರ್ ವೈಸ್ ಅಂಕವಾರು ನಾವು ಡಿವೈಡ್ ಮಾಡಿದೀವಿ ಅನ್ನೋದನ್ನ ನಾವು ಈ ಕಾರ್ಯಾಗಾರದಲ್ಲಿ ನಾವು ಚರ್ಚೆ ಮಾಡಿದ್ದೀವಿ. ಇಷ್ಟು ಅವಕಾಶ ಮಾಡಿಕೊಟ್ಟಂತ ತಮ್ಮೆಲ್ಲರಿಗೂ ಅನ್ಸುತ್ತಾ ಈ ನನ್ನ ಪ್ರೆಸೆಂಟೇಷನ್ ಮುಗಿಸ್ತಿದ್ದೀನಿ. ಥ್ಯಾಂಕ್ ಯು, ಧನ್ಯವಾದಗಳು.